ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಬದುಕು ಆರಂಭ ಆಗುವ ಮುನ್ನ ಎಲ್ಲೋ ಒಂದು ಕಡೆ ಅಂತ್ಯವನ್ನು ಕಾಣ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಅಳವಡಿಸಿಕೊಂಡಿರುವಂತಹ ಜೀವನ ಶೈಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಮ್ಮ ಬದುಕು ಸೂರ್ಯನ ರೀತಿ ಬೆಳಗ್ತಾ ಇರಬೇಕು. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಸೂರ್ಯಾಸ್ತದ ರೀತಿ ಒಂದು ರೀತಿ ಅಸ್ತಂಗತವಾಗ್ತಾ ಇದೆ. ಹಾಗಾದರೆ ಇದಕ್ಕೆ ಕಾರಣ ಏನು? ನಮ್ಮ ಜೀವನದಲ್ಲಿ ಸೂರ್ಯನ ಪಾತ್ರ ಅನ್ನುವಂಥದ್ದು ಏನು? ನಮ್ಮ ಜೀವನ ಹೇಗಿರಬೇಕು ಅನ್ನೋದರ ಕುರಿತಂತೆ ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಈ ಸೂರ್ಯೋದಯ ಹಾಗೆ ಸೂರ್ಯಾಸ್ತ ಬಹಳಷ್ಟು ಒಂದು ರೀತಿ ವಿಭಿನ್ನ ಅರ್ಥವನ್ನು ನೀಡುತ್ತೆ. ಹಾಗಾಗಿ ಈ ರೀತಿ ಹೇಳೋದು ಸರಿನಾ ಅಂತ ಹೇಳಿ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಇವತ್ತಿನ ಮಾತಲ್ಲ. ತಲಾಂತರದಿಂದನೂ ಸೂರ್ಯ ಉದಯ ಅಸ್ತ ಇದೆರಡನ್ನು ನಾವು ಮುಳುಗ್ತಾನೆ ಉದಯಿಸ್ತಾನೆ, ಹುಟ್ಟುತ್ತಾನೆ ಅಂದರೆ ಏನು ಹೇಳ್ತಾರೆ ಅದಕ್ಕೆ? ಅಸ್ತಮ ಅಂತಕ್ಕಂಥದ್ದಕ್ಕೆ, ಸಂಜೆ ಅನ್ನೋದಕ್ಕೆ ಮುಳುಗೋದು, ಬೆಳಗ್ಗೆ ಉದಯ ಸೂರ್ಯ. ಆದರೆ ಒಂದು ವಿಷಯ ತಿಳ್ಕೋಬೇಕು ನಾವು. ಸೂರ್ಯನ ದೃಷ್ಟಿ ಇಟ್ಟು ನಾವು ಮಾತಾಡ್ತಾ ಇದ್ದೀವಿ. ಸೂರ್ಯ ಎಲ್ಲಿದ್ದಾನೋ ಅಲ್ಲೇ ಇರ್ತಾನೆ. ಸೂರ್ಯ ಎಲ್ಲಿದ್ದಾನೋ ಅಲ್ಲೇ ಇರ್ತಾನೆ. ಭೂಮಿ ವ್ಯತ್ಯಾಸ ಮಾಡ್ತಕ್ಕಂತಹ ಪ್ರಕ್ರಿಯೆಗಳು, ಭೂಮಿಯಿಂದ ನಾವು ತಿಳ್ಕೊಳ್ಬೇಕಾದಂಥ ಒಂದು ಸಂದೇಶ ಯಾವುದು ಕೇಳಬೇಕು? ನಾವು ಭೂಮಿಯ ವಿಚಾರದಲ್ಲಿ ಮಾತಾಡಬೇಕು. ನಾವು ಮಾತಾಡೋದೇನು ಇವತ್ತಿಗೂ ಕೂಡ ಸಾಮಾನ್ಯವಾಗಿ ಜ್ಯೋತಿಷಿಗಳಾದ ಬಾಯಿನಲ್ಲೂ ಬರುತ್ತೆ. ವಿಶೇಷವಾಗಿ ಪ್ರಾರಂಭ ಕಾಲ ಬೆಳಗಿನ ಸಮಯದಲ್ಲಿ ಇದನ್ನು ತಗೋತೀವಿ ನಾವು. ಈ ದಿನದ ಸೂರ್ಯೋದಯ ಹೇಳಿಬಿಟ್ಟು ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಈ ದಿನದ ಸೂರ್ಯೋದಯ ಇದು ಯಾಕೆ ಬರ್ತಾ ಇದೆ ಈ ವಿಚಾರ? ಇದನ್ನು ಏನು ತಿಳ್ಕೊಳ್ಳೋ ಅವಶ್ಯಕತೆ ಏನು? ಮೊದಲಿಂದ ಅದು ಅಂದ್ಕೊಂಡಿದ್ದೀವಿ, ತಪ್ಪೇನು ಹೇಳಿದ್ರೆ ಅನ್ನೋದು ಕೆಲವರ ಅಭಿಪ್ರಾಯ ಇರ್ಬೋದು. ಆದರೂ ಇದನ್ನು ನಾವು ಎಷ್ಟು ಮಟ್ಟಕ್ಕೆ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀವಿ. ಪ್ರಪಂಚಕ್ಕೆ ಬೆಳಕು ಕೊಡ್ತಾ ಇರತಕ್ಕಂತಹ ಸೂರ್ಯ, ಅವನ ವಿಚಾರದಲ್ಲಿ ನಾವು ಎಷ್ಟೊಂದು ಸಲ ಒಂದು ರೀತಿಯಲ್ಲಿ ತಾತ್ಸಾರವಾಗಿದ್ದೀವ ಅಂತ ಅಂದ್ಕೊಳ್ತೀವಿ. ಆದರೆ ಅದನ್ನು ಯಾಕೆ ಸರಿಯಾದ ರೀತಿಯಲ್ಲಿ ನಾವು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ? ಮತ್ತು ಪ್ರಯತ್ನ ಮಾಡದೇ ಇರೋದಕ್ಕೆ ನಾವು ಏನು ಅನುಭವಿಸ್ತಾ ಇದ್ದೀವಿ? ಸೂರ್ಯ ಮತ್ತು ಭೂಮಿಯ ಅರ್ಥವನ್ನು ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ತಪ್ಪಾಗಿ ಅರ್ಥೈಸ್ಕೊಂಡು, ನೀನು ಹೇಳೇ ಬಿಟ್ಟಿದ್ದೀಯಮ್ಮ ಆವಾಗಲೇ ಪ್ರಾರಂಭದಲ್ಲೇ. ಏನಂದರೆ, ನಾವು ಏನಾಗಿದ್ದೀವಿ, ಏನಾಗ್ತಾ ಇದ್ದೀವಿ, ಅರಿವು ನಮ್ಗೆ ಸಿಗ್ತಾ ಇಲ್ಲ. ಏನಾಗಿದ್ದೀವಿ, ಏನಾಗ್ತಾ ಇದ್ದೀವಿ, ಅರಿವು ನಮಗೆ ಸಿಕ್ಕಿಲ್ಲ. ಅಂದರೆ ಈ ಮೂಲಾರ್ಥವನ್ನು ತಿಳ್ಕೊಂಡಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಂದಿರತಕ್ಕಂತಹ ಒಂದು ಸತ್ಯಾಂಶವನ್ನು ನಾವು ತೊಗೊಂಡು ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ. ಜ್ಯೋತಿಷ್ಯ ಶಾಸ್ತ್ರ ಪವಿತ್ರವಾದದ್ದು, ಅದಕ್ಕೆ ಯಾರೂ ಬೆಲೆ ಕಟ್ಟಲಿಕ್ಕಾಗಲ್ಲ. ಆದರೆ ಜ್ಯೋತಿಷಿಗಳು ಎರಡು ಭಾಗ, ಜ್ಯೋತಿಷ್ಯ, ಜ್ಯೋತಿಷಿ. ಈ ಜ್ಯೋತಿಷಿ ಅನ್ನೋ ಒಂದು ಭಾಗ ತಗೊಂಡಾಗ ಇದನ್ನು ಅಪ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ನಾನು ಕೆಲವೊಂದು ಸಂದರ್ಭದಲ್ಲಿ ಶಾಸ್ತ್ರ ಕೇಳಬೇಡಿ, ನಂಬಬೇಡಿ, ಎಲ್ಲ ಮೋಸ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಎಷ್ಟೋ ಜನಕ್ಕೆ ಅನಿಸುತ್ತೆ, ನಂಬ್ಕೊಂಡು ಬಂದಿರೋದನ್ನ ಇವರು ಬೇಡ ಅಂತಾರಲ್ಲ, ಇವ್ರು ಹೇಳೋದು ಸರಿನಾ, ಅವ್ರು ಹೇಳ್ತಿರೋದು ಸರಿನಾ? ಈ ಒಂದು ದ್ವಂದ್ವ ಸ್ಥಿತಿಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಅದಕ್ಕೊಂದು ಪೂರ್ಣವಾಗಿರ್ತಕ್ಕಂತಹ ಒಂದು ಭಾಗವನ್ನು ಹಂತ ಹಂತವಾಗಿ ಸಂದರ್ಭಕ್ಕನುಸಾರವಾಗಿ ತಿಳಿಸಿದಾಗ ನಿಮಗೆ ಯಾವ ಸರಿ ಯಾವ ತಪ್ಪು ಅಂತ ನೀವು ಆರಿಸ್ಕೊಳ್ಳಿ. ನಾನು ಸರಿ, ಇನ್ನೊಬ್ಬ ತಪ್ಪು, ಇನ್ನೊಬ್ಬರು ಸರಿ, ನಾನು ತಪ್ಪು ಪ್ರಶ್ನೆ ಬರಬಾರ್ದು. ನಿಮ್ಮ ವೈಯಕ್ತಿಕವಾಗಿ ಇದು ಸರಿ ಇದೆ ಅಂತ ನಿಮಗೆ ಅರ್ಥ ಮಾಡಿಸೋದು ನನ್ನ ಪ್ರಯತ್ನ. ಇದು ನನ್ನ ಸ್ವಂತದ್ದಲ್ಲ, ಇರತಕ್ಕಂಥ ಸತ್ಯಾಂಶ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮಗಳ ಅರ್ಪಣೆಯನ್ನು ಮಾಡಿ ಈ ಭಾಗ ಸ್ವಲ್ಪ ಮುಂದಕ್ಕೆ ಹೋದರೆ, ಈ ಸೂರ್ಯ ಅಂತಕ್ಕಂಥದ್ದು, ಭೂಮಿ ಅಂತಕ್ಕಂಥದ್ದು, ನಾವು ಬದುಕುತ್ತಿರುವುದು ಭೂಮಿಯಿಂದ, ನಿಂತಿರುವುದು ಭೂಮಿಯಿಂದ, ಭೂಮಿ ಮೇಲೆ, ಹೌದಾ? ನಾವು ಇದನ್ನೇ ಜಾಸ್ತಿ ವ್ಯಾಖ್ಯಾನ ಮಾಡ್ತಾ ಅರ್ಥಗರ್ಭಿತವಾಗಿ ವಿಚಾರಗಳನ್ನ ತಿಳ್ಕೊಳ್ತಾ ಹೋದಾಗ ಈ ಸತ್ಯ ನಮ್ಗೆ ಹೊರಗೆ ಬರುತ್ತೆ. ನಾವು ಅದಕ್ಕೆ ಮಟ್ಟಕ್ಕೆ ಹೋಗಿಲ್ಲ. ನಮ್ಮಪ್ಪ ಆವಾಗಿಂದ ಹಳಬರೆಲ್ಲ ಹೇಳ್ಕೊಟ್ರು, ಅದೇ ಸತ್ಯ ಅಂತ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ನಮಗೆ ಸಮಂಜಸವಾದ ಜೀವನ ಸಿಕ್ಕಿಲ್ಲ ಅನ್ನೋದಕ್ಕೆ ಒಂದು ವಿಷಯ ಇದೆ. ಇದಕ್ಕೆ ಹುಟ್ಟುಗುಣ ಅಂತಕ್ಕಂಥದ್ದು ಕೆಲವರು ಬೇಜಾರಾದಾಗ ಬೈತಾರೆ. ಅವನು ಬದಲಾವಣೆ ಆಗಲ್ಲ, ಅವನು ಹುಟ್ಟಿದ್ದೇ ಹಂಗೆ, ಅಥವಾ ಕೆಲವರು ಅವರೇ ಹೇಳ್ಕೊತಾರೆ ನನ್ನ ಹುಟ್ಟುಗುಣ ಅದು, ನೀನು ಚೇಂಜ್ ಮಾಡೋಕ್ಕಾಗಲ್ಲ.
ಈ ಹುಟ್ಟುಗುಣದ ಮೂಲ ಅರ್ಥ ಕೆಲವು ಸಂದರ್ಭದಲ್ಲಿ, ಎಲ್ಲ ಸಂದರ್ಭಕ್ಕಲ್ಲ, ಕೆಲವು ಸಂದರ್ಭದಲ್ಲಿ ತಪ್ಪು ಮಾಹಿತಿಯನ್ನು ತಿಳಿಯುತ್ತಿರುವ ಅಜ್ಞಾನತ್ವವೇ ಹುಟ್ಟುಗುಣ ಅಂತ ಹೇಳುವ ಒಂದು ಉತ್ತರ ಅದಕ್ಕೆ. ತಪ್ಪು ಮಾಹಿತಿ ಅಂದರೆ ನಾನು ತಿಳ್ಕೊಂಡಿರೋದೇ ಸರಿ ತಪ್ಪು ಅಂತ ಗೊತ್ತಿಲ್ಲ, ನಾನು ತಿಳಿದಿರುವುದೇ ಸರಿ, ನಾನು ಮಾಡುತ್ತಿರುವುದೇ ಸರಿ, ನಾನು ಬದುಕುತ್ತಿರುವುದೇ ಸರಿ ಅನ್ನೋರು ಹಾಗೆ ಹೇಳೋದು, ಇದು ನನ್ನ ಹುಟ್ಟುದು ಗುಣ, ನೀನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಹುಟ್ಟುಗುಣ ಅನ್ನೋದ್ರಲ್ಲಿ ಸಂದರ್ಭಕ್ಕನುಸಾರವಾಗಿ ಬೇರೆ ಬೇರೆ ವ್ಯಾಖ್ಯಾನಗಳು ಬರ್ತಾ ಹೋಗ್ತದೆ. ಅದರಲ್ಲಿ ಆ ಸಂದರ್ಭಕ್ಕನುಸಾರವಾಗಿ ಅದರ ಅರ್ಥ ಕೊಡುತ್ತೆ. ಈಗ ನಾವು ತಿಳ್ಕೊಳ್ಬೇಕಾಗಿದ್ದು ಇನ್ನೊಂದು ಭಾಗ ಮುಂದಕ್ಕೆ ಹೋದರೆ, ಒಂದು ಮಗು ತಾಯಿಯ ಗರ್ಭದಲ್ಲಿ ಹುಟ್ಟಿದಾಗ ಅಥವಾ ಮಗು ಬೆಳೀತಾ ಇರಬೇಕಾದ್ರೆ ಅದರಲ್ಲಿ ಇರ್ತಕ್ಕಂಥ ಸತ್ಯವನ್ನು ತಿಳ್ಕೋಬೇಕು. ತಂದೆ ತಾಯಿ ಅಂತ್ಯ ಬೇಡ ಅಂತ್ಯಮ್ಮ, ತಿಳ್ಕೋಬೇಕು. ಈ ತಿಳ್ಕೊಳ್ತಕ್ಕಂತಹ ಲೆಕ್ಕಾಚಾರಕ್ಕೆ ನಾವು ತುಂಬ ಕಷ್ಟ ಇದೆ. ನಿನ್ನೆ ಒಂದು ಮಾತು ಹೇಳಿದೆ ನಾನು, ಇವತ್ತು ಮಗು ಹುಟ್ಟಿದ್ರೆ ಅದು ಮುಂದೆ ಲವ್ ಮಾಡುತ್ತೆ ಅಂತ ನಿಖರವಾಗಿ ಹೇಳಿಬಿಡಬಹುದು. ನಿನಗೂ ಸೇರಿ ಅನುಮಾನ ಬಂದಿರೋದು ಕೆಲವರಿಗೆ, ಅದು ಹೆಂಗ್ರಿ ಆಗುತ್ತೆ? ಹೌದು, ಆ ಮಗು ಬದಲಾವಣೆ ಮಾಡ್ತೀನಪ್ಪ, ನಾನು ಚೇಂಜ್ ಮಾಡ್ತೀನಪ್ಪ, ನಾನು ಸೆಕ್ಯೂರಿಟಿ ಇಡ್ತೀನಪ್ಪ, ಹೇಳಿ ತೊಂದರೆ ಇಲ್ಲ. ಆದರೆ ಅದಕ್ಕೆ ಒಂದು ಸಮಂಜಸವಾದ ಒಂದು ಉತ್ತರವನ್ನು ಕೊಡಬೇಕು ಅಂತ ಇವತ್ತು ಅದಕ್ಕೆ ಮುಂದುವರೆದ ಎರಡನೇ ವಿಚಾರವನ್ನು ಹೇಳಬೇಕಾಗತ್ತೆ. ಹುಟ್ಟಿದ ಮಗುವಿಗೆ ಮುಂದೆ ಲವ್ ಮಾಡುತ್ತೆ, ಅಥವಾ ಆರೋಗ್ಯ ಕೆಡುತ್ತೆ, ಅಥವಾ ದಾಂಪತ್ಯ ದೂರ ಆಗುತ್ತೆ, ಅಥವಾ ಮಗು ಉಳಿಯೋದೇ ಇಲ್ಲ, ಅಥವಾ ಏನೇ ಒಂದು ವಿಷಯ ಆಗಿರ್ಬೋದು, ತಿಳಿತಕ್ಕಂಥ ಸತ್ಯವೇ ಜ್ಯೋತಿಷ್ಯ ಶಾಸ್ತ್ರ. ಮಗುವಿನ ಮೂಲ ತತ್ವನೇ ಅದು. ಆದರೆ ಅದಕ್ಕೆ ಇವತ್ತಿನ ಕಲಿಯುಗದ ಮಹತ್ವಕ್ಕೆ ಬಂದರೆ ಹೇಳಲಿಕ್ಕಾಗಲ್ಲ. ಯಾವುದು ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಸತ್ಯವನ್ನು ಹೇಳುತ್ತಿದ್ದ ಕಾಲ ಇತ್ತು, ಈಗ ಹೇಳಲಿಕ್ಕಾಗಲ್ಲ, ಅದು ಸತ್ಯ ಅಂತ ಒಪ್ಪಲಿಕ್ಕಾಗಲ್ಲ. ಏನು ಕಾರಣ ಅಂದರೆ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕುಡಿಯೋ ನೀರು ಮೊದಲು ಬಾವಿ ನೀರನ್ನು ಕುಡಿತಿದ್ವಿ, ಸತ್ಯ ತಾನೇ? ಹಿಂದೆ ಅದಕ್ಕೆ ಆ ನೀರಿಗೆ ಸೂರ್ಯನ ಕಿರಣದ ಪೂರ್ಣ ಪ್ರಭಾವದಿಂದ ನೀರಿನಲ್ಲಿ ಏನೇನು ಅಂಶ ಇರಬಾರ್ದು ಅದನ್ನೆಲ್ಲ ನಾಶ ಮಾಡ್ತಾಯಿತ್ತು. ಔಷಧದ ರೂಪದಲ್ಲಿ ನೀರು ಇರ್ತಾ ಇತ್ತು. ಆ ನೀರನ್ನ ನಾವೆಲ್ಲ ಕುಡಿತಾ ಇದ್ವಿ, ಹೌದಾ? ಇವತ್ತು ನಾವು ಫಿಲ್ಟರ್ ನೀರಿಗೆ ಬಂದಿದ್ದೀವಿ. ಈ ಫಿಲ್ಟರ್ ನೀರು ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನಾನ ಮಾಡೋ ನಲ್ಲಿ ನೋಡಿದ್ರೆ ಅದರಲ್ಲಿ 3/4 kg ಕಟ್ಕೊಂಡಿರುತ್ತೆ ಉಪ್ಪಿನಂಶ, ಹೌದಾ? ಬೋರ್ವೆಲ್ ನೀರಲ್ಲಿ ಉಪ್ಪಿನಂಶ ಸಾಯಲ್ಲ, ಅದು ಹಾಗೇ ಇರುತ್ತೆ. ಇಲ್ಲಿ ಸೈನ್ಸ್ ಪ್ರಕಾರವಾಗಿ ಹೇಳ್ತಾರೆ, ಒಬ್ಬ ಮನುಷ್ಯ ದಿನಕ್ಕೆ 3 ರಿಂದ 4 ಗ್ರಾಮ್ ಉಪ್ಪಷ್ಟೇ ದೇಹಕ್ಕೆ ಬೇಕಾಗತ್ತೆ. ಅದರ ಮೇಲೆ ಹೋಗ್ತಾ ಇದೆ, ಅದಕ್ಕೆ ಇವತ್ತು ರೋಗ ರುಜಿನಗಳು ಜಾಸ್ತಿ ಇದೆ ಅಂತ ಈ ಭಾಗಕ್ಕೆ ಬಂದ್ವಿ. ಓಕೆ, ತಿನ್ನುವಂಥ ವಿಷಯಕ್ಕೆ ಬಂದು ಈಗ ನೀರು ನಾವು ಬೆಳಗಿಂದ ಸಾಯಂಕಾಲ ತನಕ 2 ಲೀಟ್ರು 3 ಲೀಟ್ರು 4 ಲೀಟ್ರು ಕುಡಿಬೇಕು ಅಂತ ಇದೊಂದು ಕಡೆ ಹೇಳಿದ್ರು. ಆ ಉಪ್ಪು ನೀರನ್ನು ನಾವು ಕುಡಿತಾ ಇರಬೇಕಾದ್ರೆ ಅದನ್ನು ಫಿಲ್ಟರ್ ಮಾಡ್ಕೊಂಡಿದ್ದೀವಿ ಅಂತ ಒಪ್ಕೊಳ್ಳೋಣ, ಪೂರ್ಣ ಅಂತೂ ಹೋಗಿರಲ್ಲ. ಈಗ ಅದರಲ್ಲಿ ಎಷ್ಟು ಉಪ್ಪಿನ ಅಂಶ ನಮ್ಮ ದೇಹಕ್ಕೆ ಸೇರಿತು ಸ್ವಲ್ಪ ಯೋಚನೆ ಮಾಡಬೇಕು. ನಾವು ತಗೊಳ್ತಕ್ಕಂಥ ಆಹಾರ ಬಿಟ್ಟು ಈಗ ನಾವು ಈ ಬೋರ್ವೆಲ್ ಪದ್ಧತಿಯಲ್ಲಿ ಇರ್ತಕ್ಕಂಥ ಜನಗಳಿಗೆ, ಹುಟ್ಟುವ ಮಗುವಿಗೆ, ಮಾಡುವ ಮದುವೆಗೆ ಯಾವ ಕಾರಣಕ್ಕೂ ಜ್ಯೋತಿಷ್ಯ ಶಾಸ್ತ್ರ ಮ್ಯಾಚಿಂಗ್ ಅಲ್ಲ, ಆಗಲ್ಲ, ಸುಳ್ಳಾಗತ್ತೆ. ಅದು ಸುಳ್ಳಲ್ಲಾಗೋದು, ನಾವು ಹೇಳ್ತಿರೋ ರೀತಿ ಸುಳ್ಳಾಗತ್ತೆ. ಅರ್ಥ ಆಗ್ತದೆ ಹೇಳ್ತಾರದು ನಾನು. ಈಗ ನಾವು ಪ್ರಕೃತಿಯಲ್ಲಿ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ತಿರುಗಿಸ್ಬಿಟ್ಟಿದ್ದೀವಿ. ಬಟ್ ಪ್ರಕೃತಿಯನ್ನು ಗುರುತಿಸಿ ಮಾಡ್ತಕ್ಕಂಥ ಜ್ಯೋತಿಷ್ಯವನ್ನು ನಾವೇನು ಮಾಡ್ತಾ ಇದ್ದೀವಿ, ಅದು ಹಾಗೇ ಇದೆ, ಅದು ಚೇಂಜ್ ಮಾಡೋಕ್ಕಾಗಿಲ್ಲ. ನಾವು ಹೇಳೋ ರೀತಿಯಲ್ಲಿ ಚೇಂಜ್ ಆಗಿದೆ. ಈ ಕಾರಣದಿಂದಾಗಿ ನೀರಿನ ಅಂಶ ನಮ್ಮ ದೇಹಕ್ಕೆ ಎಷ್ಟು ಸೇರ್ತಾ ಇದೆ, ಉಪ್ಪಿನ ಅಂಶ, ಆ ಉಪ್ಪಿನ ಅಂಶ ನಮ್ಮ ತಲೆ ಎಷ್ಟು ಕೆಡ್ತಾ ಇದೆ. ಏನು ಕೆಡ್ತಾ ಇದೆ, ನನಗಿದೇ ಬೇಕು, ನಾನು ಇದನ್ನೇ ತಿನ್ನಬೇಕು, ನನಗೆ ಅದಿಲ್ಲ ಅಂದರೆ ಆಗಲ್ಲ, ನನಗದು ಒಡ್ಲೇಬೇಕು. ಮಕ್ಕಳು ಹಠ ಹಿಡಿತಾ ಇರ್ತಕ್ಕಂಥದ್ದು. ಗಂಡ ನನಗೆ ಇವತ್ತು ನೀನೇನೇ ಮಾಡು, ಸೋಮವಾರನೋ ಶನಿವಾರನೋ ಗೊತ್ತಿಲ್ಲ, ನನಗೆ ಇವತ್ತು ಮಾಂಸ ಸಾರು ಮಾಡಲೇಬೇಕು. ಯಾಕೆ ಅಂದರೆ ಅವರಿಗೆ ವಾರದ ಮುಖ್ಯ ಅಲ್ಲ, ಅವನಿಗೆ ಮಾಂಸ ಸಾರು ಬೇಕು. ಅಥವಾ ಹೆಣ್ಣು ಆಗಿರ್ಬೋದು ಗಂಡ ಆಗಿರ್ಬೋದು. ಈ ಹಠ ಹಿಡಿತಕ್ಕಂಥದ್ದು ಇದೆಯಂತೆ, ಇಲ್ಲ ಅಂತಿಮ್ಮ ಇದೆ. ಇದೆಲ್ಲವೂ ಬರುತ್ತೆ. ನನಗೆ ಅವಾಗ ಕಾಫಿ ಬೇಕು, ಸ್ವಲ್ಪ ಟೀ ಬೇಕು, ಏನು ಈ ಥರ ಎಲ್ಲ ಸೈಡ್ಸ್ ಬೇಕು. ಇದೆಲ್ಲ ಕೇಳೋದೇನು ಮೆದುಳು. ಆ ಕೇಳೋದಕ್ಕೆ ಕಾರಣ ಏನು, ನಮ್ಮ ಉಪ್ಪಿನ ಅಂಶ ಎಷ್ಟು ಮಟ್ಟಕ್ಕೆ ಒಂದು ದಿನದಲ್ಲಿ ಎಷ್ಟು ಸೇರ್ತಾ ಇದೆ ಅನ್ನೋ ಅರಿವಿಲ್ಲದ ಕಾರಣ, ಹುಚ್ಚುತನವಾಗಿ ಬದುಕುತ್ತಿರುವ ಕಾರಣ, ಇದಕ್ಕೆ ಯಾವುದೇ ಔಷಧ ಇಲ್ಲ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ನಾವು
ಮಾತ್ರೆ, ಔಷಧಿ ಇದನ್ನು ಯಾರು ಪಡ್ಕೊಂಡು ಸೇವನೆ ಮಾಡಿ ಮಗುವನ್ನು ಪಡೆದಿರ್ತಾರೋ ಅವರಿಗೆ ಜ್ಯೋತಿಷ್ಯದಲ್ಲಿ ಜಾಗ ಕುಂಡಲಿ ಬರೀಲಿಕ್ಕೆ ಆಗಲಿಕ್ಕಿಲ್ಲ. ಮಗು ಮಾಡ್ಕೊಳ್ತಾರ ಏನೋ IVF ಇನ್ನೊಂದೆಲ್ಲ ಮಾಡ್ತಾರಲ್ಲಮ್ಮ, ಅದೆಲ್ಲ ಅದೇ ತಾನೇ, ಮೆಡಿಷನಲ್ಲೇ ಮಗು ರೆಡಿಯಾಗಿರೋದು. ಆ ಮಗುಗೆ ಜಾತಕ ಬರೆಸ್ಬಿಟ್ಟು ಯಾರಿಗೆ ಹೇಳ್ತೀರಾ ಜಾತಕನ? ಆಮೇಲೆ ಮದುವೆ ಮಾಡುವಾಗ ಇದು IVF ಮಗುನ ಕೇಳ್ತಾರ? ಇಲ್ಲ. ಆಮೇಲೆ ಇದು ಪೂರ್ತಿ ಮಾಂಸಾಹಾರ ತಿಂದ ಹೊಟ್ಟೆಯಲ್ಲೇ ಹುಟ್ಟಿದೆಯಾ ಕೇಳ್ತಾರ? ರಾತ್ರಿ ನಿದ್ಗೆಡಿರ್ತಕ್ಕಂಥ ಅಪ್ಪ ಅಮ್ಮ ಆಗಿದ್ದಾರಾ ಕೇಳ್ತಾರ? ಇಲ್ಲ, ಎಲ್ಲ ಮುಚ್ಚಿಟ್ಬಿಡ್ತಾರೆ. ಹೆಣ್ಣು ಗಂಡು ಮ್ಯಾಚಿಂಗ್ ನೋಡಿ ಹೆಸರು ಬಲ ನೋಡಿ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಅದರಿಂದ ಜಾತಕ ಸುಳ್ಳು. ಜಾತಕ ಕುಂಡಲಿಯನ್ನು ವೀಕ್ಷಣೆ ಮಾಡಿ ಮದುವೆ ಮಾಡ್ತಿರ್ತಕ್ಕಂಥದ್ದು ಸುಳ್ಳು ಏನಕ್ಕಾಗ್ತಾ ಇದೆ ಅಂದರೆ ಈ ಕಾರಣದಿಂದಾಗಿ. ಹೇಳೋ ಪುಣ್ಯಾತ್ಮರು ಇದು ಅರ್ಥ ಆಗಬೇಕು. ದಯವಿಟ್ಟು ನಾವು ಹಳೆಯ ಸಂಪ್ರದಾಯಗಳನ್ನು ಏರಿ ಇವತ್ತಿನ ನೂತನ ದಂಪತಿಗಳೇ ಅದರ ತಲೆ ಮೇಲೆ ಏರಿ ಅವ್ರ ತಲೆ ಮೇಲೆ ಕಲ್ಲು ಹಾಕಿ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ ಹೇಳೋರು ತಿಳ್ಕೊಂಬಿಟ್ರೆ ನಮ್ಮ ದೇಶ ಎಷ್ಟೋ ಚೆನ್ನಾಗಿ ನೆಮ್ಮದಿಯಾಗಿರುತ್ತೆ. ಈ ಸತ್ಯವನ್ನು ಪ್ರತಿ ಹೇಳ್ತಕ್ಕಂಥವ್ರು ಅಂತ ಹೇಳೋಕ್ಕಾಗಲ್ಲ, ಯಾಕೆ ಅಂದರೆ ಅವ್ರಿಗೆ ಅದು ಅರ್ಥನೇ ಇರಲ್ಲ, ಹೇಳ್ತಾ ಇರ್ತಾರೆ. ಆದರೆ ನಾವು ಅರ್ಥ ಮಾಡ್ಕೋಬೇಕು. ನಾವು ಹಳಕಾಲದಿಂದ ಮೊದಲಿಂದನೂ ಕೂಡ ನಾವು ಇದನ್ನೇ ಮಾಡ್ಕೊಂಡು ಬಂದಿದ್ದೀವಿ, ನಾವು ಈಗಲೂ ಅದನ್ನೇ ಮಾಡ್ತೀವಿ. ಅಂದರೆ ನಿಮಗೆ ಮನೆಯಲ್ಲಿರ್ತಕ್ಕಂಥ ಬಾವಿ ಇದೆಯಾ ನೋಡ್ಕೊಳ್ಳಿ, ಹೆಂಚಿನ ಮನೇಲಿ ವಾಸ ಮಾಡ್ತಾ ಇದ್ದೀರಾ ನೋಡ್ಕೊಳ್ಳಿ, ಮನೆಯಲ್ಲಿ ಹಸು ಕಟ್ತಾ ಇದ್ದೀರಾ ನೋಡ್ಕೊಳ್ಳಿ, ಮನೆಯಲ್ಲಿ ತೊಪ್ಪೆ ನೆಲ ಇದೆಯಾ ನೋಡ್ಕೊಳ್ಳಿ. ಇದೆಲ್ಲ ಇಲ್ಲ ಅಂದ ಮೇಲೆ ನೀವು ಹಳೆ ಕಾಲದಿಂದ ಬಂದಿರತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಅಲುಗೆಳೆಯೋ ಮಟ್ಟಕ್ಕೆ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿಲ್ಲ ಅಂತ ಸ್ವಲ್ಪ ಯೋಚನೆ ಮಾಡಿ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಒಂದು ವಿಚಾರ ಅಂತ ತಿಳ್ಕೋಬೇಕು. ಇಷ್ಟಪಟ್ಟ ದೇಹದಲ್ಲಿ ಒಂದು ದೇಹದಿಂದ ಇನ್ನೊಂದು ದೇಹವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಆ ಮಗು, ಒಂದು ದೇಹದಿಂದ ಇನ್ನೊಂದು ದೇಹವನ್ನು ಸೃಷ್ಟಿ ಮಾಡ್ತಕ್ಕಂಥ ಆ ಮಗು, ಆ ದೇಹ ಏನಿದೆಯೋ ಈ ದೇಹನೂ ಅದೇ. ಈಗ ನಾವು ಚೇಂಜಸ್ ಕೇಳ್ತೀವಿ, ನಮ್ಮದೇನೋ ಆಯಿತು ಇದ್ಯಾಕೆ ಹಿಂಗೆ ಅಂದರೆ ಅದೇ ನಿಂದೆ ಮೆಟೀರಿಯಲ್ ಅದು. ಸೊ ಇಷ್ಟೆಲ್ಲ ತಗೊಳ್ತಾ ಹೋದರೆ ನಾವು ಜ್ಯೋತಿಷ್ಯ ಕೇಳ್ತಕ್ಕಂಥದ್ದು ಅಂತಕ್ಕಂಥದಕ್ಕಿಂತ ಜ್ಯೋತಿಷಿಗಳ ಹತ್ರ ಇದನ್ನು ತಿಳ್ಕೊಳ್ತಾ ಇರೋದು ಸರಿನಾ ಅಂತ ನೀವು ಡಿಸೈಡ್ ಮಾಡಿ. ಅವ್ರು ಹೇಳ್ತಿರೋದು ಎಷ್ಟು ಮಟ್ಟಕ್ಕೆ ಸರಿ, ನಾವು ತಿಳ್ಕೊಳ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸರಿ, ಅದನ್ನು ನಂಬಿ ನಾವು ಮದುವೆ ಮಾಡ್ತಿರೋದು ಎಷ್ಟು ಸರಿ, ಅದನ್ನು ನಂಬಿ ಮಕ್ಕಳಿಗೆ ಜಾತಕವನ್ನು ಬರೆಸ್ತಾ ಇರೋದು ಎಷ್ಟು ಸರಿ, ಹೇಗಾಗತ್ತಿದು? ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾನು ಸರಿ ಇನ್ನೊಬ್ಬರು ತಪ್ಪು, ಇನ್ನೊಬ್ಬರು ಸರಿ ನಾನು ತಪ್ಪು ಪ್ರಶ್ನೆ ಬರಲ್ಲ. ನೀವು ಎಷ್ಟು ಮಟ್ಟಿಗೆ ತಿಳ್ಕೊಳ್ತಾ ಇದ್ದೀರಾ? ನಿಮ್ಮ ಆಚಾರ ವಿಚಾರ ಸದಾಚಾರ ಯಾವ ಕಾರಣಕ್ಕೂ ಎಲ್ಲ ಕೆಟ್ಟೋಗಿದೆ. ಅನುಕೂಲಕ್ಕೆ ತಕ್ಕಂತೆ ಬದುಕ್ತಾ ಇದ್ದೀವಿ. ಇಷ್ಟೆಲ್ಲ ಆದ ಮೇಲೂ ಕೂಡ ನಾವು ಜಾತಕವನ್ನು ಹಾಗಂತ ಬರೆಸಿ ಜಾತಕದ ಮೌಲ್ಯ ಏನು ಅಂತ ಅವ್ರಿಗೆ ಗೊತ್ತಿರಬೇಕು. ಬರೆಯೋರಿಗೆ ಯಾವುದನ್ನು ಮಾಹಿತಿಯನ್ನು ಕೊಡಬೇಕು ಜಾತಕ ಬರೆದ್ರೆ, ಯಾವುದನ್ನು ತಿಳಿಸಿದ್ರೆ ಮಗುವಿನ ಮುಂದಿನ ದಾರಿ ಸೂಕ್ತವಾದ ದಾರಿ ತಗೊಂಡೋಗಬೇಕು ಅಂತ ಅವ್ರಿಗೆ ಅರ್ಥ ಆಗಿದ್ದರೆ ಮಾತ್ರ ಜಾತಕ ಕುಂಡಲಿಗೆ ಒಂದು ಮೌಲ್ಯ ಇರುತ್ತೆ. ಆ ಮೌಲ್ಯಾಧಾರಿತವಾದ ವಿಚಾರ ಅವ್ರಿಗೆ ಗೊತ್ತಿಲ್ಲ ಅಂದರೆ ಪಂಚಾಂಗದಲ್ಲಿರೋದು ನಾನು ಹೇಳ್ತೀನಪ್ಪ, ಅದರ ಮೇಲೆ ದೇವ್ರದ್ದು ಭಾರ ಅಂತ ಹೇಳೋರ ಹತ್ರ ಹೋದಾಗ ಅವಶ್ಯಕತೆ ಇದೆಯಾ ಅಂತ ನೀವೇ ಯೋಚನೆ ಮಾಡಿ. ಈಗ ಗುರುಜಿ ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಕೊಪ್ಪಳದಿಂದ ಅನಿಲ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಅನಿಲ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ನಕ್ಷತ್ರವನ್ನ ಹೇಳಿ. ಆಶ್ಲೇಷ ನಕ್ಷತ್ರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಗುರುಗಳೇ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಮ್ಮ. ಯಾರು? ತಮ್ಮನಾ? ತಮ್ಮ ಗುರುಗಳೇ, ಆಶ್ಲೇಷ ನಕ್ಷತ್ರ. ಏನಾಗಬೇಕಿತ್ತು? ಅವನು ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು ಗುರುಗಳೇ. ಎಷ್ಟು ವಯಸ್ಸು? 26 ವಯಸ್ಸು ಗುರುಗಳೇ. ಏನು ಮಾಡ್ತಿದ್ದಾನೆ? ಇಂಜಿನಿಯರ್ ಇದ್ದಾನೆ ಗುರುಗಳೇ. ಓಕೆ. ಓದ್ತಾ ಇದ್ದಾನಲ್ಲ, ಇನ್ನೇನು ಒಳ್ಳೆ ಕೆಲಸಕ್ಕೆ ಹೋಗ್ತಾನೆ. ಇನ್ನೇನು ಆಯ್ತಲ್ಲ, ಇನ್ನೇನು ಆರೋಗ್ಯ ತಗೊಂಡು ಏನು ಮಾಡೋದು? ಇಲ್ಲ ಗುರುಗಳೇ, ಅವನಿಗೆ ಸ್ಟಂಟ್ ಹಾಕ್ಸಿದೀವಿ ಗುರುಗಳೇ, ಎರಡು ಸಲ. ಸ್ಟಂಟ್ ಹಾಕ್ಸಿದೀವಿ. ಈಗ ಆ ಕಾರಣ ತಿಳ್ಕೊಳ್ಳಿಲ್ವಾ? ಯಾಕೆ ಅದು ಹಾಕಬೇಕಿತ್ತು, ಯಾಕೆ ಹಾಕ್ತು ಅಂತ ವಿಚಾರ ತಿಳ್ಕೊಳ್ಳಿಲ್ವಾ ನೀವು? ಕೇಳಿದ್ವಿ ಗುರುಗಳೇ. ಏನೋ ಇದು ಅವನು ಡ್ರಿಂಕ್ ಮಾಡ್ತಿದ್ನೇನೋ, ಸ್ಮೋಕ್ ಮಾಡ್ತಿದ್ನೇನಂತ ಕೇಳಿದ್ರು ಗುರುಗಳೇ. ಯಾರು ಕೇಳಿದ್ದು? ಡಾಕ್ಟರ್ ಗುರುಗಳೇ. ಆಮೇಲೆ ನೀವೇನು ಹೇಳಿದ್ರಿ? ಅವನು ನಮ್ಗೆ ಗೊತ್ತಿದ್ದಿಲ್ಲ, ಅವನೇ ಹೇಳಿದಾನ ಗುರುಗಳೇ. ಒಳಗಡೆನೆ ಹಾಗೆ ಮಾಡ್ತಿದ್ದೆ, ಅದಕ್ಕಾಗಾಯ್ತು ಅಂತನಾ? ಗುರುಗಳೇ.
ಅದಕ್ಕೆ ಆ ತರ ಆಗಿದೆ ಅಂತ ಹೇಳಿದ್ರು ಗುರುಗಳೇ. ಓಕೆ, ಈಗ ನಿಮ್ಗೆ ಅದು ಸತ್ಯ ಅನ್ನಿಸ್ತಾ? ಏನೋ ಗೊತ್ತಿಲ್ಲ ಗುರುಗಳೇ, ಆ ಟೈಮ್ನ ನಮಗೇನು ದೋಚಲೇ ಇಲ್ಲ ಗುರುಗಳೇ. ಅವ್ರು ಹೇಳಿದ್ದಕ್ಕೆಲ್ಲ ಒಂದು ನಾವು ಆಕ್ಷೇಪ ಬಿಟ್ಟು ಗುರುಗಳೇ. ಈ ರೀಸೆಂಟ್ ಆಗಿ 2 ತಿಂಗಳಾಯ್ತು ಗುರುಗಳೇ, ಮತ್ತು ಅದೇ ತರ ಆಗಿದೆ ಅಂತ ಹೇಳಿದ್ರು, ಮತ್ತು 100% ಬ್ಲಾಕ್ ಆಗಿದೆ. ಈಗ ಸಿಗರೇಟ್ ಸೇದೋದು ಅಭ್ಯಾಸ ಬಿಟ್ಟಿದ್ದಾರಾ? ಈಗಲೂ ಅದೇ ಇದೆಯಾ? ಬಿಟ್ಟಿದ್ದಾರೆ ಗುರುಗಳೇ. ಹಾಗಿದ್ಮೇಲೆ ಮತ್ತೆ ಯಾಕಾಯ್ತು? ಅದು ಏನೋ ಟ್ಯಾಬ್ಲೆಟ್ ಬಿಟ್ಟಿದ್ನಂತೆ ಗುರುಗಳೇ, ಅದಕ್ಕೆ ಗುರುಗಳೇ ಅವರು ಹುಬ್ಳಿಯಲ್ಲಿ ಡಾಕ್ಟರ್. ಇದು ನಿಜವಾದ ಸತ್ಯ. ಅದು ಅವ್ರು ಹೇಳಿರೋ ತಪ್ಪು ಅಂತ ನಾವು ಹೇಳಿಕ್ಕೆ ಬರಲ್ಲ. ಅವ್ರಿಗೆ ಏನು ಬೇಕು, ಅವ್ರು ಏನೋ ಕಂಡುಹಿಡಿದಾರೆ, ಅದು ಹೇಳಿದ್ದಾರೆ. ಆದರೆ ಒಂದು ಸತ್ಯ ತಿಳ್ಕೋಬೇಕು, ನಾವು ಪ್ರತಿದಿನ ಕಾರ್ಯಕ್ರಮದ ಪೂರ್ಣವಾದ ವಿಚಾರ ಯಾವ್ದು ಹೇಳ್ತಾ ಇದ್ದೀವಿ ಅಂದರೆ, ಉಸಿರಾಡ್ತಕ್ಕಂಥ ವಿಚಾರನೇ ನಮ್ಮದು ಜಾಸ್ತಿ ಹೋಗ್ತಾ ಇರೋದು ನಮ್ಮ ಕಾರ್ಯಕ್ರಮದಲ್ಲಿ. ಮನುಷ್ಯನಿಗೆ ಪ್ರಾಣ ಅಂತಕ್ಕಂಥದ್ದು ಉಸಿರಾಟಕ್ಕೆ ಸಂಬಂಧಪಟ್ಟಂಥ ವಿಚಾರನೇ ಅಂತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥ ವಿಷಯ. ಆಶ್ಲೇಷ ನಕ್ಷತ್ರಕ್ಕೆ ಉಸಿರಾಟದ ಪ್ರಕ್ರಿಯೆ ಕುತ್ತಿಗೆ ಭಾಗದಲ್ಲಿ ಇರ್ತಕ್ಕಂಥ 7 ಗಂಟಿರುತ್ತೆ. ಸಪ್ತಗ್ರಹಗಳು ಅಂತ ಹೇಳ್ತೀವಿ ನಾವು. ಈ ಶಾಂತಿ ಮಾಡಬೇಕಾದ್ರೆ 7 ಗ್ರಹಗಳು 9 ಅಂತ ಮಾಡ್ತಿದ್ದಾರೆ, ಅದಿರಲಿ 2 ಸೈಡ್ಗಿರಲಿ, ಇರೋದು ಸತ್ಯ 7. ಯಾಕೆ ಅಂದರೆ ಕಾಮನ್ ಬಿಲ್ಲು ಬಣ್ಣ ಎಷ್ಟಮ್ಮ? 7. ಅದೇ ಸತ್ಯ. ಈ 9 ಅಂತಕ್ಕಂಥ ಅವ್ರು ಮಾಡ್ಕೊಂಡು ಬಂದಿದ್ದಾರೆ, ಅವ್ರು ಹೇಳ್ಕೊಳ್ಳಿ. ವಾರದಲ್ಲಿ ಎಷ್ಟು ದಿನ ಅಮ್ಮ? 7 ದಿನ. ಸತ್ಯ ತಾನೇ? ಅಷ್ಟೇ. 7 ದಿನ 7 ಗ್ರಹ. ಇದನ್ನು ನಾವು ಒಂದಕ್ಕೊಂದು ಸಂಬಂಧಪಟ್ಟ ರೀತಿಯಲ್ಲಿ ತಿಳ್ಕೊಂಡಾಗ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದೇ ಸತ್ಯ. ಬರೆದಿರೋದು ನಾವು, ಅದು ಸತ್ಯ ಅಂತ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಹಾಗೆ ಇವನು ಕುತ್ಕೋಬೇಕಾದ್ರೆ ಕುತ್ತಿಗೆ ಭಾಗ ಕಂಪ್ಲೀಟ್ ಬೆಂಡ್ ಆಗಿರುತ್ತೆ. ಕುತ್ತಿಗೆ ಭಾಗ ಅಲ್ಲ, ಎಲ್ರಿಗೂ ಆಲ್ಮೋಸ್ಟ್ 90 ಭಾಗ ಬೆನ್ನು ಬೆಂಡೆ, ಕುತ್ತಿಗೆನೂ ಬೆಂಡೆ. ಕೂತ್ಕೊಳ್ಳೋದು ಹೆಂಗೆ ಅಂತ ಸಾಮಾನ್ಯವಾಗಿ 99% ಜನಕ್ಕೆ ಗೊತ್ತಿಲ್ಲ. 99%, 0.5% ಸೇರಿಸ್ಬೋದು. ಯಾಕೆ ಅಂದರೆ ಅಮ್ಮ ಅಂದರೆ ಯಾರಿಗಾರು ಹೇಳಿದ್ರೆ ನೆಟ್ಟಕ್ಕೆ ಕುತ್ಕೋ ಅಂದರೆ 10 ನಿಮಿಷ ಕೂರಬಲ್ಲ, ಪೂರ ಆಲೆ ಬೆಂಡು ಬಿಲ್ಲಾಗ್ಬಿಡುತ್ತೆ. ಹೌದಾ? ಈಗ ನೇರವಾಗಿ ಕುತ್ಕೋಬೇಕು ಅಂತ ಇರೋದು ದೇಹಶಾಸ್ತ್ರದಲ್ಲಿ. ನೇರವಾಗಿ ಯಾರು ಕೂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಬಗ್ಬಿಡ್ತಾರೆ, ಇಲ್ಲ ಹಿಂದಕ್ಕೆ ಹೋಗ್ಬಿಡ್ತಾರೆ, ಇಲ್ಲ ಮುಂದಕ್ಕೆ ಬಿಲ್ ಥರ ಬಗ್ಬಿಡ್ತಾರೆ. ಎಲ್ರಿಗೂ ಸ್ಟೆಂಟ್ ಬೇಕಾಗತ್ತೆ ಮುಂದಕ್ಕೆ. ಆ ಪಕ್ಕ ಎಲ್ಲರಿಗೂ ಇನ್ಮೇಲೆ ಏನು ಮಾಡಬೇಕು ಅಂದರೆ ಹಾರ್ಟ್ ಆಪ್ರೇಷನ್ ಯಾವಾಗ ಬೇಕಾದ್ರೆ ಆಗಬಹುದು. 65% 70% ಬಂದುಬಿಟ್ಟಿದ್ದೀವಿ ಈಗ. ನಾನು ನೆನ್ನೆಯಿಂದಲೂ ಹೇಳಿದ್ದೀನಿ, ಹೃದಯಾಘಾತ ಆಗದಿರುವುದಕ್ಕೆ ಕಾರಣ ಮೊದಲನೇದಾಗಿ ಕೋಪ ಬರೋದಕ್ಕೆ ಕಾರಣ ಉಸಿರಾಟದ ಪ್ರಕ್ರಿಯೆ. ಯಾವುದೇ ಮಕ್ಕಳಿಗೆ 100ಕ್ಕೆ 100 ಮಕ್ಕಳಿಗೂ ಉಸಿರಾಟ ಯಾವುದು ಚೆನ್ನಾಗಿರಲ್ಲ. ಈ ಉಸಿರಾಟವನ್ನು ಸರಿ ಮಾಡ್ಕೋಬೇಕು ಮಕ್ಕಳಿಗೆ ಅಂತ ಯಾರಿಗೂ ಗೊತ್ತಿಲ್ಲ. ಮೆಡಿಕಲಲ್ಲಾಗಲಿ ಶಾಸ್ತ್ರ ಹೇಳೋರಿಗಾಗಲಿ ಯಾವ ಕಾರಣಕ್ಕೂ ಹುಟ್ಟಿದ ಮಗುವಿಗೆ ಶ್ವಾಸ ವೃದ್ಧಿ ಅಂತ ಹೇಳ್ತೀವಿ ನಾವು. ಉಸಿರಾಟವನ್ನು ವೃದ್ಧಿ ಮಾಡಬೇಕು ಪ್ರತಿಯೊಂದು ಮಗು, ಹೆಣ್ಣಾಗಲಿ ಗಂಡಾಗಲಿ. ಈ ಸತ್ಯ ಯಾರಿಗೂ ಗೊತ್ತಿಲ್ಲ. ಹಾಗಿದ್ದ ಮೇಲೆ ಪ್ರತಿಯೊಂದು ಮಕ್ಕಳಿಗೆ ರೋಗ ರುಜಿನಗಳು ಹುಟ್ಟುವಾಗ ಜೊತೆಯಲ್ಲೇ ಬಂದಿದೆ ಅಂತ ತಿಳ್ಕೋಬೇಕಾಗತ್ತೆ. ಅದಕ್ಕೆ ರಿಪೇರಿ ಏನು ಅಂದರೆ ಮಗುವಿನ ಉಸಿರಾಟದ ಬಗ್ಗೆ ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡು ಉಸಿರಾಟವನ್ನು ನಾವು ಅಭಿವೃದ್ಧಿ ಮಾಡ್ತಾ ಹೋಗ್ತೀವಿ, ಅದು ಮಗುವಿನ ಭವಿಷ್ಯ ಆಗತ್ತೆ. ನಾವು ಇದನ್ನು ಬಿಟ್ಟು ಉಸಿರಾಟದ ಬಗ್ಗೆ ತಿಳ್ಕೊಳ್ಳದೆ ಮಗುವಿನ ಭವಿಷ್ಯ ಕೇಳಕ್ಕೆ ಹೋಗ್ತೀವಿ ಶಾಸ್ತ್ರ ಹೇಳೋರ ಹತ್ರ, ಕುಂಡ್ಲಿ ಕೇಳೋರ ಹತ್ರ. ಈ ಭವಿಷ್ಯ ಅಂತಕ್ಕಂಥದ್ದು ನಮ್ಮ ದೇಶದ ಒಂದು ದುರಂತವೇ ಸರಿ. ಆ ಪದವನ್ನು ಬಳಸುವ ಹಾಗಿಲ್ಲ. ನೀವೇ ಆಗಲಿ, ನನ್ನ ಉಸಿರಾಟ ಸರಿಗಿದೆಯಾ? ಮಲ್ಕೊಂಡಾಗ ಉಸಿರಾಟ ಚೆನ್ನಾಗಿ ಆಡ್ತೀನಾ? ಬಾಯಲ್ಲಿ ಆಡ್ತೀನಾ? ಮೂಗಲ್ಲಿ ಆಡ್ತೀನಾ? ಕೂತ್ಕೊಳ್ಳೋ ರೀತಿ ಚೆನ್ನಾಗಿದೆಯಾ? ಮಾತನಾಡ್ತಕ್ಕಂತಹ ಶೈಲಿ ಚೆನ್ನಾಗಿದೆಯಾ? ಯಾವುದು ಗುರುತಿಸ್ಕೊಳ್ಳಲ್ಲ. ಇದೆಲ್ಲ ದೈವಿಕವಾದ ಲಕ್ಷಣಗಳು, ಹೌದಲ್ಲಮ್ಮ? ಎಲ್ಲರೂ ನೋಡೋದು ನೋಟ ಚೆನ್ನಾಗಿರಲ್ಲ, ಎಲ್ಲರೂ ಮಾತಾಡೋದು ಚೆನ್ನಾಗಿರಲ್ಲ, ಎಲ್ಲರೂ ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ, ಎಲ್ಲರೂ ನಡೆಯೋದು ಚೆನ್ನಾಗಿರಲ್ಲ, ಎಲ್ಲರೂ ನಿಂತ್ಕೊಳ್ಳೋದು ಕರೆಕ್ಟಾಗಿರಲ್ಲ. ಯಾಕೆ ಅಂದರೆ ಇವೆಲ್ಲ ದೈವಿಕವಾದ ಲಕ್ಷಣಗಳು. ಕೆಲವರು ನೋಡ್ತಾರೆ, ಇದು ಸ್ಮಾರ್ಟ್ ಆಗಿದ್ದಾನಲ್ವಾ, ಇದ್ದಾಳೆ, ಓಕೆ. ಯಾಕೆ ಅಂದರೆ ನಿಂತ್ಕೊಳ್ಳೋ ಭಂಗಿ ಫೈನ್, ಕೂತ್ಕೊಳ್ಳೋ ರೀತಿ ಫೈನ್, ಮಾತಿನ ಶೈಲಿ ಫೈನ್, ಎಲ್ಲವೂ ಫೈನ್ ಅಂದಮೇಲೆ ಯಾರು ಯಾಕೆ ಇಷ್ಟಪಡಲ್ಲ? ಯಾಕೆ ಇಷ್ಟಪಡಬಾರ್ದು? ಏನಮ್ಮ? ಹೌದಲ್ಲ? ಹಾಗೆ ಯಾಕೆ ಎಲ್ಲ ಮಕ್ಕಳು ಆ ರೀತಿ ಇರೋಕ್ಕಾಗ್ತಾ ಇಲ್ಲ ಅಂದರೆ ನಮ್ಮ ದೇಶದ ಇತಿಹಾಸದಲ್ಲಿ ಈ ಸತ್ಯವನ್ನು ಯಾರು ಹೇಳ್ತಾ ಇಲ್ವಲ್ಲ ಅನ್ನೋದೇ ನನಗೆ ದುಃಖಕರವಾದ ಸಂಗತಿ. ಅದಕ್ಕೆ ಇದನ್ನು ಇಷ್ಟು ವಿಶ್ಲೇಷಣೆಯಾಗಿ ಪ್ರತಿದಿನ ಕೂಡ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ವಿಚಾರ ಅಷ್ಟೇ. ಅಮ್ಮ, ನಿನ್ಗೆ ಅರ್ಥ ಆಯ್ತಾ? ಜೀವನ ಪರ್ಯಂತ
ಅವನಿಗೆ ನೀವು ಹೃದಯಕ್ಕೆ ಸಂಬಂಧಪಟ್ಟ ಅಂದರೆ ಉಸಿರಾಟದ ಸಮಸ್ಯೆಯಲ್ಲಿ ಬಳಲುತ್ತಿರುವ ಮಗು, ಇದಕ್ಕೆ ಕಾರಣ ಏನು ಅಂತ ತಿಳ್ಕೋಬೇಕಿತ್ತೇ ವಿನಃ ಆಪರೇಷನ್ ಮಾಡೋದೇ ಕಾರಣಕ್ಕೆ ಇದಕ್ಕೆ ಪ್ರಾಯಶ್ಚಿತ್ತ ಟ್ಯಾಬ್ಲೆಟ್ಟು ತಿಂತಾ ಇದ್ದ ಅಂತಾನೋ, ಬಿಟ್ಬಿಟ್ಟ ಅಂತಾನೋ, ಸಿಗರೆಟ್ ಹಿಂದೆ ಸೇತ್ತಿದ್ದ ಅವ್ರ ಅಪ್ಪ ಸೇತ್ತಿದ್ದ ಅಂತಾನೋ, ಏನೋ ಒಂದು ಕಾರಣ ಹೇಳ್ಕೊಂಡು ಇವನ್ನ ಪದೇ 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 ಇವನು ತೊಗೊಂಡೋಗಿ ಆಪರೇಷನ್ ಥಿಯೇಟ್ರಿಗೆ ತಳ್ಳಬೇಕು. ಇದಕ್ಕೆ ಮೂಲ ಕಾರಣ ಕೇಳಿಸ್ಕೊತಿದ್ಯಮ್ಮ? ಅವನಿಗೆ ಅಲ್ಲ, ಒಂದು ಪೂರ್ತಿ ಕೇಳಿಸ್ಕೊ, ಒಂದು 5-6 ಸಲ ಆಗ್ಬೋದೇನೋ, ಅದೇನು ದೊಡ್ಡ ವಿಷಯ ಅಲ್ಲ. ಎರಡಕ್ಕೆ ಯಾಕೆ ಈಗಲೇ ಇನ್ನೂ ಮುಂದೆ ಬೇಜಾನ್ ಸಲ ಆಗೋದಿದೆ. ಆದರೆ ಆಗಕ್ಕೆ ಅವಕಾಶ ಕೊಡಬಾರ್ದು. ಅಂದರೆ ನಿಮ್ಮ ತಂದೆ ಏನು ಮಾಡ್ತಿದ್ರು? ಅವ್ರ ತಂದೆ ವ್ಯವಸಾಯ ಮಾಡ್ತಾರೆ ಗುರುಗಳೇ. ಎಲ್ಲಿದ್ದಾರೆ ಯಪ್ಪ? ಅದರ್ ಗುರುಗಳೇ, ಇಲ್ಲಿ ಅದರ್ ಗುರುಗಳೇ. ಚೆನ್ನಾಗಿ ಓಡಾಡ್ತಾರಾ? ಅವ್ರು ಚೆನ್ನಾಗಿ ಅದರ್ ಗುರುಗಳೇ. ಏನು BP ಆ ಜಮೀನು ನಿಮ್ಮ ತಂದೆ ಸಂಪಾದನೆ ಮಾಡಿದ, ತಾತ ಸಂಪಾದನೆ ಮಾಡಿದ? ಅವ್ರ ಅಪ್ಪರಿ. ಇವ್ರೇನು ಮಾಡಿಲ್ಲ? ತಂದಿ ಅವ್ರ ಅಪ್ಪರಿ, ಅವ್ರೇನು ಮಾಡಿಲ್ಲ ಗುರುಗಳೇ. ಓಕೆ. ಆ ಜಮೀನಲ್ಲಿ ಉತ್ತ ಇರ್ತಕ್ಕಂಥದ್ದು ನೋಡಿದೀಯ? ನಮ್ಗೆ ಗೊತ್ತೇನಮ್ಮ ನಿಂಗೆ? ನಿಮ್ಮ ತಂದೆ ವ್ಯವಸಾಯ ಮಾಡ್ತಾ ಇರೋ ಜಮೀನಲ್ಲಿ ಉತ್ತ ಇತ್ತು, ಈಗಿಲ್ಲ. ಗೊತ್ತಾ ವಿಷಯ? ಇಲ್ಲ ಗುರುಗಳೇ, ಅವ್ರು ಬೇರೆ ಊರಲ್ಲಿದ್ದಾರೆ ಗುರುಗಳೇ, ನಾವು ಕೊಪ್ಪದಲ್ಲಿದ್ದೀವಿ ಗುರುಗಳೇ. ಅಲ್ಲ, ನಿಮ್ಮ ಅಪ್ಪನ ಕೇಳು, ಉತ್ತದ ಕತೆ ಜಮೀನಲ್ಲಿ ಏನು ಮಾಡಿದ್ರಿ, ಏನಿತ್ತು, ಎಲ್ಲಿತ್ತು, ಏನಾಯ್ತು ಅಂತ ಕೇಳು. ಅಲ್ಲಿದೆ ನಿನ್ನ ತಮ್ಮನ ರಹಸ್ಯ. ಗೊತ್ತಾಯ್ತಾ? ನಿಮ್ಮ ತಂದೆಯ ಕುಟುಂಬದ ಇತಿಹಾಸವನ್ನು ತಗೊಂಡ್ರೆ ಯಾರಿಗೂ ನೆಮ್ಮದಿ ಇಲ್ಲ ಅಂತ ಯೋಚನೆ ಮಾಡ್ಕೊಂಡು ಬದುಕುವ ಕುಟುಂಬನೇ ಆಗಿದೆ. ಈಗ ತಿಳ್ಕೊಬಾರ್ದ ಇದೆಲ್ಲ? ಯಾಕೆ ಈ ಥರ ಆಗ್ತಾ ಇದೆ, ಏನು ತಪ್ಪಾಗಿದೆ ಅಂತ ತಿಳ್ಕೊಳ್ಬಾರ್ದ? ನಿಮ್ಮ ಅಪ್ಪನಿಗೆ ಇಷ್ಟ ಇಲ್ವಾ, ನಿಮಗೂ ಇಷ್ಟ ಇಲ್ವಾ? ಅವ್ರು ಅದ್ರ ಬಗ್ಗೆ ಇದಿಲ್ಲ ಗುರುಗಳೇ, ನನಗೆ ಬಹಳ ಉತ್ಸಾಹ ಗುರುಗಳೇ ಆ ಹುಡುಗನ ಬಗ್ಗೆ. ನೀನು ತಗೊಂಡು ಏನಮ್ಮ ಪ್ರಯೋಜನ? ಜನ್ಮ ಕೊಟ್ಟ ತಂದೆ ತಾಯಿಗೆ ಈ ರಸ್ತೆ ಸರಿಗಿದೆಯಾ ಇಲ್ವಾ ಅಂತ ತಿಳ್ಕೊಬೇಕಿತ್ತು ಅಲ್ವಾ? ಹೌದು ಗುರುಗಳೇ. ನಿನ್ನ ಮದುವೆ ಆಯ್ತಾ? ನನಗೆ ಮಕ್ಕಳಿದ್ದಾರೆ ಗುರುಗಳೇ, ನನಗೆ 2 ಮಕ್ಕಳು ಗುರುಗಳೇ. ಎಷ್ಟು ಜನ ಮಕ್ಕಳು? 2 ಮಕ್ಕಳು ಗುರುಗಳೇ. ನಾನೇ ಜೋಪಾನ ಮಾಡಿದೀನಿ ಗುರುಗಳೇ, 1.5 ವರ್ಷ ಇದ್ದಂಗೆ ಕರ್ಕೊಂಡ್ಬಂದು. ನಕ್ಷತ್ರ ಏನಮ್ಮ? ಅವನು ಆಶ್ಲೇಷ ನಕ್ಷತ್ರ ಗುರುಗಳೇ. ನಿನ್ನ ಮಗನು? ನನ್ನ ಮಗ ಅಂತಾನೆ ಸಾಕಿದೀನಿ ಗುರುಗಳೇ, ಅವಂದೇ ಗುರುಗಳೇ ಕೇಳಕತ್ತಿರೋದು ತಮ್ಮ. ಆಂಟಿ ಮಗನೇ ನಾನು ಜೋಪಾನ ಮಾಡಿದೀನಿ ಗುರುಗಳೇ. ಸರಿಮ್ಮ, ಇದನ್ನ ನೀನು ಯಾಕೆ ಅಲ್ಲಿಂದ ಇಲ್ಲಿಗೆ ಬಂತು, ಇದ್ರ ಅವಶ್ಯಕತೆ ಇತ್ತಾ ಅಂತಕ್ಕಂಥದ್ದು ವಿಷಯ ಅಲ್ಲೇ ತಗೋಬೇಕು. ಅರ್ಥ ಆಯ್ತಾ? ಹೌದು ಗುರುಗಳೇ, ತಪ್ಪಾಯ್ತು ಗುರುಗಳೇ ನಮ್ಮಿಂದ. ಇನ್ನು ಮುಂದೆ ನೀವು ಹೇಳಿದಂಗೆ ಇದನ್ನ ಮಾಡ್ತೀನಿ ಗುರುಗಳೇ. ಪ್ರಯತ್ನ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಯಾಕೆ ಅಂದರೆ ಪಾಪ ಪದೇ ಪದೇ ಆಪರೇಷನ್ ಥಿಯೇಟ್ರಿಗೆ ತಳ್ಳೋ ತಪ್ಪು. ಸಿಗರೇಟು ಸೇರ್ತಾ ಇದ್ದಂಥದ್ದು ಸರಿನೇ ಇದ್ದರು, ಅದರಿಂದ ಬಂದಿದೆ ಅಂತಕ್ಕಂಥ ಇದ್ರು. ಅದಕ್ಕಿಂತ ಮುಂಚಿತವಾಗಿ ಅವನು ನೇರವಾಗಿ ಕುತ್ಕೊಳ್ತಕ್ಕಂಥ ಅಭ್ಯಾಸ ಆಗಲಿ, ಉಸಿರಾಟದ ಕ್ರಮ ಚೆನ್ನಾಗಿಲ್ಲದೆ ಇರತಕ್ಕಂಥ ಕಾರಣದಿಂದಾಗಿ ಪದೇ ಪದೇ ಈ ಸಮಸ್ಯೆಗಳು ಬರ್ತಾ ಇರುತ್ತೆ. ಓಕೆನಾ? ಇದನ್ನು ನಿಮ್ಮ ಅಪ್ಪನಿಗೆ ಹೇಳಿ ರಿಪೇರಿ ಮಾಡ್ತಕ್ಕಂಥದಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರೆ ರಿಪೇರಿ ಆಗತ್ತಮ್ಮ. ಇಲ್ಲಾಂದರೆ ಪಾಪ ಪದೇ ಪದೇ ಆ ಹುಡುಗ ಅದನ್ನೇ ಫಿಕ್ಸ್ ಆಗಬೇಕಾಗತ್ತೆ. ಅದನ್ನು ನೀನು ನೋಡು, ಅನುಭವಿಸ್ಬೇಕಾಗತ್ತೆ. ಪ್ರಯತ್ನ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಹೊನ್ನಾಳಿಯಿಂದ ಐಶ್ವರ್ಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಐಶ್ವರ್ಯ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳು. ನಿಮ್ಮ ನಕ್ಷತ್ರವನ್ನು ತಿಳಿಸಿ. ಚಿತ್ತ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಏನು ಓದಿದ್ಯಾ? ನಾನು ಸೆಕೆಂಡ್ PU. ಏನಾಗಬೇಕಿತ್ತಪ್ಪ ನಿಂಗೆ? ಈಗ ಒಂದು ಸ್ವಲ್ಪ ಮನೇಲಿ ಎಲ್ಲ ಜಾಗ. ಏನು ಕೇಳಿಸ್ಲಿಲ್ಲ. ಟಿವಿ ನೋಡ್ತಾ ಮಾತನಾಡ್ಬಿಡಿ. ಮನೆಯಲ್ಲಿ ಕಿರಿಕಿರಿ ಸ್ವಲ್ಪ ಸಮಸ್ಯೆ ಆಗ್ತದೆ, ನೆಮ್ಮದಿನೇ ಇಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 6 ವರ್ಷ ತುಂಬಿದೆ. ಓಕೆ, ಮಕ್ಕಳು? ಒಬ್ಬನೇ ಮಗ ಇದ್ದಾನೆ. ಎಷ್ಟು ವಯಸ್ಸು ನಮೀಗ? ಮಗುಗೆ 2.5 ವರ್ಷ. ಏನು ನಕ್ಷತ್ರ ಅದು? ಅವನು ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರ. ಓಕೆ, ಹುಟ್ಟಿದ್ದು ರಾತ್ರಿ ಇಲ್ಲ, ಮಧ್ಯಾಹ್ನದಲ್ಲ, ಯಾವಾಗ? ಸಾಯಂಕಾಲ 5 ನಾರ್ಮಲ್ಲ, ಸೀಸರಿಯನ್ನ? ಸಿಸರಿನ್. ಮೊದಲನೇ ಮಗುನಾ? ಮೊದಲನೇ. ಓಕೆ. ನಿಮ್ಮ ತಂದೆ ಏನು ಮಾಡ್ತಾರೆ? ತೀರ್ಕೊಂಡ. ಎಷ್ಟು ವರ್ಷ ಆಯಿತು? 3-4 ವರ್ಷ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ವ್ಯವಸಾಯ ಮಾಡ್ತಾರೆ. ಓಕೆ. ಸ್ನಾನ ಎಷ್ಟು ಮಾಡ್ತಾರೆ ನಿಮ್ಮ ಯಜಮಾನರು? ಅವರು ಡೈಲಿ ಮಾಡಲ್ಲ, ಅಂದರೆ ಒಟ್ಟಿಗೆ ಸಾಯಂಕಾಲ ಮಾಡ್ಕೊಂಡು ಮಲ್ಕೊಂಬಿಡ್ತಾರೆ?
ಸಾಯಂಕಾಲ ಜಾಸ್ತಿ. ಎಂಥ ಅದ್ಭುತವಾದ ಗಂಡನಮ್ಮ. ಅಬ್ಬಾ ಸೂಪರು. ಒಟ್ಟೆ ಸ್ನಾನ ಆಗ್ಬೇಕು ಯಾವಾಗ ಮಾಡಿದ್ರೇನು ಅಲ್ವಾ? ಎಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಸ್ನಾನ ಮಾಡ್ಕೊಂಡು ಕೆಲವು ಹೆಂಗಸರು ಈ ಅಭ್ಯಾಸ ಇದೆ, ಎಲ್ಲ ಕ್ಲೀನ್ ಮಾಡು ಕೆರೆದು ಮಾಡಿ ಉಜ್ಜಿ ತೊಳೆದು ಗೋಡೆ ಎಲ್ಲನೂ ತೊಳೆದು ಕೊನೆಯಲ್ಲಿ ತಲೆ ಬಿಟ್ಕೊಂಡು ಮೇಲೆ ನೀರು ಹಾಕೊಂಡು ದಬಕ್ಕಂತ ಮಲ್ಕೊಂಬಿಡೋದು ಸ್ನಾನ ಮಾಡಿಬಿಟ್ಟು. ಈ ಥರ ಹೆಂಗಸರುಗಳು ಇದ್ದಾರೆ. ಈಗ ಯಾಕೆ ಈ ವಿಚಾರ ಕೇಳಿದೆ ಅಂದರೆ, ವಿಶಾಖ ನಕ್ಷತ್ರ ಮಗು ಹುಟ್ಟಬೇಕಾದ್ರೆ ಕೊಳಕು ದಾಂಪತ್ಯದಲ್ಲಿ ಹುಟ್ಟತ್ತೆ. ಕೊಳಕು ದಾಂಪತ್ಯ ಯಾವಾಗಲೂ ಸ್ನಾನ, ಯಾವಾಗಲೂ ಪೂಜೆ, ಯಾವಾಗಲೂ ತಿನ್ನೋದು, ಹೆಂಗೋ ಮಲ್ಕೊಳ್ಳೋದು. ಇನ್ನು ವಿಶಾಖ ಅದು ಏನಕ್ಕೆ ಬೇಕು ಮಗು ಅಂತ ನಾನು ಪ್ರಶ್ನೆ ಹಾಕ್ತೀನಿ. ವಿಶಾಖ ನಕ್ಷತ್ರ ಮಗು ಯಾವ ಕಾರಣಕ್ಕೂ ಈ ಭೂಮಿಗೆ ಸೂಕ್ತವಾದದ್ದಲ್ಲ, ಹೆಣ್ಣಾಗಲಿ ಗಂಡಾಗಲಿ. ಯಾಕೆ ಅಂದರೆ ಅದಕ್ಕೆ ಕಂಪ್ಲೀಟ್ ಆಫ್, ಆರೋಗ್ಯದಲ್ಲಿ 2%, 1, 2 ಎರಡೂ ಆಫ್ ಆಗೋಗ್ಬಿಟ್ಟಿರ್ತದೆ ಆಗಲೇ ಆಪ್ರೇಷನ್ ಕೇಳುತ್ತದು. ವಿಶಾಖ ನಕ್ಷತ್ರದ್ದು ಹೊಟ್ಟೆಯಲ್ಲಿ ಹುಟ್ಟಬೇಕಾದ್ರೆ ಆಪ್ರೇಷನ್ ಯಾವಾಗ ಆಗಬೇಕು ಅಂತ ರೆಡಿಯಾಗಿ ಈಚೆ ಬರುತ್ತೆ. ಅಂತಹ ಖತರ್ನಾಕ್ ನಕ್ಷತ್ರವನ್ನು ನಾವು ಯಾಕೆ ಇನ್ನೂ ಇದನ್ನು ರಿಪೇರಿ ಹೆಂಗೆ ಮಾಡೋದು ಅಂತ ತಿಳ್ಕೊತಾ ಇಲ್ಲ. ಈಗ ನಕ್ಷತ್ರಕ್ಕೆ ಬೈಬೇಕಾ, ನಮ್ಮ ನಡತೆಗೆ ಬೈಕೋಬೇಕಾ? ಯಾವುದಕ್ಕೆ ಬೈಬೇಕು? ನಾವು ಎಷ್ಟು ಚೆನ್ನಾಗಿ ತಿಳ್ಕೊಂಡು ಬದುಕ್ತಾ ಇದ್ದೀವಿ, ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ, ಎಂಥ ಸೋಮಾರಿತನದಲ್ಲಿ ದಾಂಪತ್ಯವನ್ನು ಅನುಭವಿಸಿದ್ದೀವಿ. ಏನೋ ಬದುಕಬೇಕಲ್ಲ ಅಂತ ಒಂದು ಮದುವೆ, ಏನೋ ಒಂದು ಮಗು ಬೇಕಲ್ಲ ಅಂತ ಈ ಥರ ಮಗುವನ್ನು ಪಡ್ಕೊಳ್ಳುವಂಥ ತಂದೆ ತಾಯಿಗಳು ನತದೃಷ್ಟರಾಗಿ ಸಮಾಜಕ್ಕೆ ಕುಂದು ಬರತಕ್ಕಂತಹ ಒಂದು ಶಾಪದ ರೀತಿಯಲ್ಲಿ ಬದುಕುವಂತಹ ನಕ್ಷತ್ರ ವಿಶಾಖ. ನಿಮ್ಮ ಯಜಮಾನರಿಗೆ ಸ್ನಾನ ಕರೆಕ್ಟಾಗಿ ಮಾಡದೇ ಇರುವಂತಹ ಡಿಸಿಪ್ಲೀನ್ ಅಂತ ನೀವು ಏನು ತಿಳ್ಕೊಂಡಿದ್ದೀಯಮ್ಮ, ಇದೆಲ್ಲ ತಿಳ್ಕೊಳ್ಳದೆ ಮದುವೆ ಯಾಕೆ ಮಾಡಿಕೊಂಡೆ ತಾಯಿ ಅಂತ ಕೇಳೋಕ್ಕಾಗಲ್ಲ. ಹೋಗಲಿ, ಮದುವೆ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಿತ್ತು ಅಂದರೆ ಕರೆಕ್ಟಾಗಿ ಗಂಡನ್ನು ಇಲ್ಲ ಏನು ಮಾಡಲಿ, ಈಗ ಜಗಳ ಮಾಡಲಾ, ರಿಪೇರಿ ಮಾಡಲಾ, ಪ್ರೀತಿ ಮಾಡಲಾ, ನೀನು ನನಗೆ ಬಗ್ಗಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೋಬೇಕು. ಇಲ್ಲಾಂದರೆ ಎಲ್ಲ ಕಟ್, ನಿನ್ನ ವ್ಯವಚಾರದಲ್ಲಿ ಎಲ್ಲ ಕಟ್. ಯಾಕೆಂದರೆ ಮುಂದೆ ಹುಟ್ಟೋ ಮಗುನೂ ಬೇಡ ಅಂಥದ್ದು. ನೀನು ಬದಲಾವಣೆ ಆಗ್ತೀಯಾ, ಮಗು ಮಾಡ್ಕೊಳ್ಳೋಣ, ಇಲ್ಲ ಅಂದರೆ ಸೈಡ್ ಕೂತ್ಕೊ ಅಂತ ಹೇಳಬೇಕು. ಯಾವತ್ತೂ ಅನುಭವಿಸಿ ಆ ಮಗು ಪಡ್ಕೊಂಡು ಅಂಥ ಗಂಡನಿಂದ ಪಡೆದಂಥ ಮಗು ಸಮಾಜಕ್ಕೆ ಕಂಟಕ, ತಂದೆ ತಾಯಿಗೆ ಕಂಟಕ ಬೇಕಾ? ಇಂಥ ಮಕ್ಕಳು ಲಕ್ಷ ಕೋಟಿ ಇದೆ ನಮ್ಮ ಕರ್ನಾಟಕದಲ್ಲಿ. ಸೋಮಾರಿತನದಿಂದ ಹುಟ್ಟಿರ್ತಕ್ಕಂಥ ತಂದೆ ತಾಯಿಗಳು ಸೋಮಾರಿತನದಿಂದ, ಬೇಜವಾಬ್ದಾರಿತನದಿಂದ, ಕ್ಲಾರಿಟಿ ಗೊತ್ತಿಲ್ಲದೆ, ನಿದ್ದೆ ಬಗ್ಗೆ ಗೊತ್ತಿಲ್ಲ, ಊಟದ ಬಗ್ಗೆ ಗೊತ್ತಿಲ್ಲ, ಮಲಗೋ ರೀತಿ ಗೊತ್ತಿಲ್ಲ, ಮಗು ಯಾಕ್ರಿ ಮಾಡ್ಕೊಂಡ್ರಿ? ಈ ಭೂಮಿ ತಾಯಿ ನಿಮ್ಮನ್ನು ಒಪ್ಪಲ್ಲ, ಈ ಭೂಮಿ ತಾಯಿ ನಿಮ್ಮನ್ನು ಕ್ಷಮಿಸಲ್ಲ, ಶಾಪವನ್ನು ಕೊಡ್ತಾರೆ. ಅಲೆಮಾರಿಗಳಂತೆ ಅಲಿಬೇಕು, ಎಷ್ಟೇ ಕೋಟಿ ರೂಪಾಯಿ ಮಾಡಿದ್ರು ಏನು ಯೂಸ್ ಆಗಲ್ಲ. ಇಂಥ ಶಾಪ ಕುಟುಂಬಕ್ಕೆ ಒಂದು ಸಿಕ್ಕಿದ್ರೆ ಸಾಕು, 700 ವರ್ಷ ಅನುಭವಿಸ್ಬೇಕಾಗತ್ತೆ. ಇವತ್ತಿಗೆ ಮುಗಿಯಲ್ಲ ಇದು. ಹಾಗಂತ ನಾನು ಎದುರಿಸ್ತಾ ಇಲ್ಲ. ಪ್ರತಿ ನಕ್ಷತ್ರವನ್ನು ತಿಳಿಯದೇ ಇರತಕ್ಕಂಥ ತಂದೆ ತಾಯಿಗಳಿಗೆ 7 ಜನ್ಮದ ಕರ್ಮ, ಹಿಂದೆ ಆಗಿದ್ದಲ್ಲ, ಇನ್ನು ಮುಂದೆ ಬರೋದು, ಮುಂದಿನ ಭವಿಷ್ಯ ಕೇಳ್ತಿರಲ್ಲ. ಈ ಮಗುವಿನ ನಕ್ಷತ್ರಗಳನ್ನ ತಿಳಿದೇ ಇದ್ದರೆ ಅದು ನಿಮಗೆ 7 ಜನ್ಮ ಕರ್ಮವನ್ನು ಬರುತ್ತೆ. ಆ ನಕ್ಷತ್ರ ತಿಳಿದು ರಿಪೇರಿ ಮಾಡ್ಕೊಳ್ಳದೇ ಇದ್ದರೆ ಜೀವನ ಪರ್ಯಂತ ಇದಕ್ಕಿಂತ ಹೀನ ಸ್ಥಿತಿಯಲ್ಲಿ ಹುಟ್ತೀರಾ. ಇನ್ನೊಂದು ಜನ್ಮ ಅಂತ ಇಳೋದಿದ್ದರೆ ಇದಕ್ಕಿಂತ ಕೆಳಮಟ್ಟ ಸ್ಥಿತಿಯಲ್ಲಿ ಹುಟ್ತೀರಾ. ಯಾಕೆ? ತಿಳ್ಕೊಂಡಿಲ್ಲ, ರಿಪೇರಿ ಮಾಡಿಲ್ಲ, ಭಗವಂತ ನಿಮಗೆ ಅವಕಾಶ ಕೊಡಲ್ಲ. ಅಮ್ಮ, ನಿನ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು. ಏನು ಮಾಡೋದವ, ಮದುವೆ ಮಾಡ್ಕೊಂಬಿಟ್ಟಿದ್ಯಾ, ಈಗ ಹೆಂಗೆ ರಿಪೇರಿ ಮಾಡೋದು? ಮಗುನೂ ಬಂದಾಯಿತು, ಈಗ ಮಗು ಅನುಭವಿಸ್ಬೇಕು. ಅದು ಮಲ್ಕೊಳ್ತಕ್ಕಂಥ ರೀತಿ ನೀತಿ ನಿನ್ಗೆ ಹೇಗೆ ಅನ್ಸುತ್ತೆ? ಸೀರಿಯಲ್ ಆಗ್ತೀವಿ ತೊಟ್ಲು. ಈಗ ಇದ್ರಿಗೆ ನಿಮ್ಮ ಯಜಮಾನ್ರಿಗೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಇದೆಯಾ? ಇದೆ ಅವ್ರಿಗೆ. ಮತ್ತೆ ಯಾಕೆ ನೀನು ಸೋಮಾರಿತನ ಆಗ್ಬಿಟ್ಟೆ? ಹುಟ್ಟಿದಾಗ ತಿಳ್ಕೊಳ್ಳಿಲ್ಲ ಯಾಕೆ? ಅದೇ ತಂದೆ ತಾಯಿ ಇಬ್ರು ಆದ್ಮೇಲೆ ಇಬ್ರು ಅಪ್ಪಾಜಿ ಅದ್ರ ಬಗ್ಗೆ ಅಷ್ಟು ಲಕ್ಷ. ಸರಿನಮ್ಮ, ಈಗಾರು ಹೇಳಿದ ಮೇಲೆ ಅರ್ಥ ಆಯ್ತಾ ನಿಂಗೆ ತಿಳ್ಕೊಬೇಕಿತ್ತು ಅಂತ? ಈಗ ಅರ್ಥ ಆಗ್ತಿದೆ. ಅದೇ ಸ್ವಲ್ಪ ಆರೋಗ್ಯ ಸಮಸ್ಯೆ, ಮನೆಗೆ ಆರೋಗ್ಯ ಸಮಸ್ಯೆ, ಮನೆ ನಿಲ್ಲೋದಿಲ್ಲ. ಈಗ ನೀವು ಹೇಳಿದ್ಮೇಲೆ ಅರ್ಥ ಆಗ್ತದೆ. ಎರಡನೇ ವಿಷಯ ತಿಳ್ಕೊ, ತಂದೆ ತಾಯಿ ಕ್ವಾಲಿಟಿ ಇರಲ್ಲ. ಈ ವಿಶಾಖ ನಕ್ಷತ್ರ ಮಗು ಹುಟ್ಟಿದ್ರೆ ಗಂಡ ಹೆಂಡತಿ ಬಾಂಡಿಂಗ್ ಸ್ವಲ್ಪ ಆವಾಗ ಹಿಂಗಂತ ಇರ್ತದೆ, ಕ್ಲಾರಿಟಿ ಕೊಡಲ್ಲ. ಗಂಡನೂ ಸರಿನೇ, ಹೆಂಡ್ತಿನೂ ಸರಿನೇ, ಆದರೆ ಸಂಬಂಧ ಖುಷಿ ಕೊಡಲ್ಲ. ಏನು ಮಾಡೋದು, ಕಟ್ಕೊಂಡು ಆಯಿತು ಅಂತ ಇಬ್ಬರು ಅನ್ಕೋತಾರೆ, ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ವಿಚಾರ ಅಭಿವೃದ್ಧಿ ಆಗಬೇಕು ಅನ್ನೋದು ಆದರೆ
ನೀವು ಫಸ್ಟು ಈ ನಕ್ಷತ್ರಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು, ಇದ್ರ ಸತ್ಯ ತಿಳ್ಕೊಳ್ಳೋದು, ಮಗುವನ್ನು ಸರಿಯಾದ ರೀತಿಯಲ್ಲಿ ಬೆಳೆಸೋದು, ಆರೋಗ್ಯ ಮಗುವನ್ನು ಈ ಸಮಾಜಕ್ಕೆ ಕೊಡೋದು, ಇದನ್ನು ನೋಡಿ ನೀವು ನಿಮ್ಮ ಕರ್ಮವನ್ನು ಕಡಿಮೆ ಮಾಡ್ಕೊಳ್ಳೋದು, ಇದೇ ತಂದೆ ತಾಯಿಯ ಕರ್ಮ ಅಂತ ಹೇಳೋದು. ತಿಳಿಯದೇ ಇದ್ದರೆ ನಿಮ್ಮನ್ನು ಕರ್ಮ ಅಂಟ್ಕೊಂಡೇ ಹೋಗುತ್ತೆ. ಮಗುವಿನ ಸತ್ಯ ತಿಳಿಲಿಲ್ಲ ಅಂದರೆ ಮಗುವಿನ ಕರ್ಮವು ನಿಮ್ಮ ಕರ್ಮವು ನಿಮ್ಮನ್ನು ಅಂಟ್ಕೊಂಡೇ ಹೋಗುತ್ತೆ. ಪ್ರಯತ್ನ ಮಾಡಿ, ಹೆದರ್ಕೋಬೇಡಿ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಕುಣಿಗಲ್ಲಿಂದ ನಾಗರಾಜ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್. ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ಮಗನ ಬಗ್ಗೆ. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಮಗನ ನಕ್ಷತ್ರವನ್ನು ಹೇಳಿ. ಅಶ್ವಿನಿ ನಕ್ಷತ್ರ ಮೇಡಮ್ ಅವರೇ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ಹಾಂ ಹೇಳಮ್ಮ. ನಮಸ್ಕಾರ ಸ್ವಾಮಿ. ಎಷ್ಟು ವಯಸ್ಸು ತಮಗೆ? ವಯಸ್ಸು ನಮಗೆ 65. ಓಕೆ, ಅಶ್ವಿನಿ ನಕ್ಷತ್ರ ಯಾರು? ಮಗ. ಎಷ್ಟು ವಯಸ್ಸು ಅವನಿಗೆ? ಅವನು ಇದು 39. ಏನಾಗಬೇಕಿತ್ತಮ್ಮ? ಮದುವೆ ಆಗಿಲ್ಲ ಸ್ವಾಮಿ, ಅದಕ್ಕೆ ಕೇಳೋಣ ಅಂತ. ಸುನಿಗಲ್ ನಮ್ದು ಮದುವೆ ಮಾಡಬೇಕಾ ನಿಮ್ಮ ಮಗನಿಗೆ? ಮಾಡಬೇಕು ಸರ್. ಮಾಡಬೇಡ ಕಣಮ್ಮ, ಮಾಡಿದ್ರೆ ಪ್ರಯೋಜನ ಇಲ್ಲ. ಹಾಂ, ಹ್ಞೂ. ಅಲ್ಲ, ಮದುವೆನೇ ಮಾಡಬೇಕು ಅಂತ ಯಾಕೆ ತೀರ್ಮಾನ? ಮದುವೆ ಬೇಕೇ ಬೇಕಾ ಪ್ರತಿಯೊಬ್ಬರಿಗೂ? ಇಲ್ಲ ಸ್ವಾಮಿ, ಮಾಡ್ಬೇಕಂತ ಮಾಡೋರು ಇಲ್ಲ ಮನೇಲಿ. ನಿಮ್ಮ ಮಗ ಮದುವೆ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದಾನ ಫಸ್ಟ್ ನೋಡಿದೇನಮ್ಮ? ಇದು ಲೇಟ್ ಸೆಟ್ಲ್ ಆಗಲಿ ಅಂತ ಮಾಡ್ಕೊಂತೀನಿ ಅಂತವನೇ. ಕೆಲಸ ಮನೆಯದು ಸಿಕ್ಕೈತೆ ಕೆಲಸ. ಏನು ಮಾಡೋಕ್ಕಾಗಲ್ಲ, ನಿನ್ಗೆ ಅರ್ಥನೂ ಆಗ್ತಾ ಇಲ್ಲ. ಒಂದು ವಿಷಯ ತಿಳ್ಕೊ, ನಿನ್ನ ಮಗ ಮಲಗ್ತಕ್ಕಂಥದ್ದು, ಬೆಳಗ್ಗೆ ಹೇಳ್ತಕ್ಕಂಥ ಅಭ್ಯಾಸ ಸರಿಗಿದೆಯಾ? ಇಲ್ಲ, 7 ಗಂಟೆ 8 ಗಂಟೆ ತಲ್ತಾನೆ ಸ್ವಾಮಿ. 8 ಗಂಟೆಗೆ ಇದ್ರೆ ನಿನ್ನ ಪುಣ್ಯ. ಹಾಂ, ಕರೆಕ್ಟಾಗಿ ಅವನು ನಾನು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಹೇಳಪ್ಪ ಅಂದರೆ ಒಂದು 12:15 ಗಂಟೆ ಕಂಡುಬಿಡ್ತಾನೆ ಮಧ್ಯಾಹ್ನ. ಆಗ ನೋಡಮ್ಮ, ಧರ್ಮರಾಯ ಒಳ್ಳೆ ಶ್ರೀಕೃಷ್ಣ ಪರಮಾತ್ಮ ಆಗ್ಬಿಡ್ತಾನೆ. ಏನು ಕೇಳ್ದಲ್ಲ ಸ್ಯಾಂಕ್ಷನ್. 12 ಗಂಟೆ ಎದ್ದು ಏಳ್ಸಿದ್ರೆ ಅವ್ನು ಒಳ್ಳೆ ಕಾಫಿ ಟೀ ಮಾಡಿ ಒಳ್ಳೆ ತಿಂಡಿ ಕೊಟ್ಬಿಟ್ರೆ ತಿರ್ಗಾ ಇಲ್ಲ, ಆ ಥರ ಏನಿಲ್ಲ ಸ್ವಾಮಿ, ಆ ಥರ ಏನೂ ಇಲ್ಲ. ಅದೇ ಲೇಟಾಗಿ ಮನ್ಕೋತಾನೆ. ಅದೇನಮ್ಮ, ಲೇಟಾಗಿ ಮಲ್ಕೊಳ್ಳೋದು, ಬೆಳಿಗ್ಗೆ ತಡವಾಗಿ ಹೇಳೋದನಿಗೆ ಮದುವೆ ಬೇಕಾ? ಬೇಕು ಸ್ವಾಮಿ, ಮನೇಲಿ ಮಾಡೋರಿಲ್ಲ. ನೋಡಿ, ಇಲ್ಲಿ ಬಂದರು. ಮನೇಲಿ ಮಾಡೋಕ್ಕೆ ಒಬ್ಬ ಕೆಲಸದೊಳಗೋಸ್ಕರ ಅವ್ನಿಗೆ ಮದುವೆ ಮಾಡ್ಬೇಕಷ್ಟೇ. ಗಂಡನಿಗೆ ಹೆಂಡ್ತಿ ಬೇಕು ಅಂತಲ್ಲ. ಇದು ರಿಯಾಲಿಟಿ, ಅಪ್ಪ ಅಮ್ಮನ ಸ್ಟೋರಿ. ಒಂದು ಗಂಡಿಗೆ ಒಂದು ಜೊತೆಲಿ ಇರೋಕ್ಕೆ ಒಂದು ಅಕ್ಕಿ. ಯಾಕೆಂದ್ರೆ ಈ ಮಾತು ಯಾಕೆ ಬಳಸ್ತೇನೆ, ಅವನ ಜೊತೆ ಒಂದು ಅಕ್ಕಿ ಆಟ ಆಡೋಕ್ಕೆ ಮೆಡಿಕೋಸ್ ಇದ್ರಲ್ಲಿ ಸಿಗುತ್ತಲ್ಲ, ಒಂದು ಬಳೆ ಸ್ಟೋರಲ್ಲಿ ತಂದು ಕೊಟ್ಬಿಟ್ರೆ ಪಕ್ಕದಲ್ಲಿ ಮಾಡ್ಕೊಂಡಿರ್ತಾನೆ. ಅದಕ್ಕೂ ಕೀ ಕೊಟ್ಟರೆ ಎಲ್ಲ ಮಾಡುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅಲ್ಲ ರೀ, ನಿಮ್ಮ ಕೆಲಸ ಮಾಡೋಕ್ಕೋಸ್ಕರ, ನಿನ್ನ ಮಗನಿಗೊಂದು ಜೊತೆ ಹಾಕೋಕ್ಕೋಸ್ಕರ ಮದುವೆ ಮಾಡಬೇಕು ಅಂತ ತಾಯಿ ನೀವು ಈ ಮಟ್ಟಕ್ಕೆ ಪಟ್ಟರೆ ಯಾವ ಪುರುಷಾರ್ಥಕ್ಕೆ ರೀ? ನಿದ್ದೆನೇ ರಾತ್ರಿ ಹೊತ್ತು ಬರೋಲ್ಲ ಅವನಿಗೆ. ಹಗಲೊತ್ತು ನಿದ್ದೆ ಮಾಡೋನಿಗೆ ನೀವು ಮದುವೆ ಮಾಡಿಬಿಟ್ಟು ಆ ಹುಡುಗಿ ತಲೆ ಮೇಲೆ ಕಲ್ಲು ಹಾಕಿ, ಈಗಲೇ ಅಶ್ವಿನಿ ನಕ್ಷತ್ರ ಮಗು ಎತ್ತಿದೆಯಾ ತಾಯಿ ನೀನು? ನಿಮ್ಮಪ್ಪ ಅಮ್ಮ ಮಾಡಿರೋ ತಪ್ಪಿಗೆ ಈ ಅಶ್ವಿನಿ ನಕ್ಷತ್ರ ಮಗು ಎತ್ತಿದೆಯಾ? 39 ಆಯಿತು, ಮದುವೆ ಇಲ್ಲ. ಅದಕ್ಕೆ ಭಗವಂತ ಹೇಳಿದ್ದಾನೆ, ನೀನು ಮದುವೆ ಮಾಡಬೇಡ ಅಂತ. ನೀನು ಮದುವೆಗೆ ಪ್ರಯತ್ನ ಮಾಡೋದು ಅರ್ಥ ಇಲ್ಲ. ಇನ್ ಕೇಸ್ ಏನಾದ್ರು ಮಾಡಿದ್ರು ಮದುವೆ ಉಳಿಯಲ್ಲ, ದಾಂಪತ್ಯ ಕಿತ್ತೋಗುತ್ತೆ, ಮನೆಗೆ ಒಂದು ದೊಡ್ಡ ಶಾಪ ಆಗತ್ತೆ. ನೀವು ಸೋಮಾರಿಗಳ್ರಿ, ಮಕ್ಕಳ ಬಗ್ಗೆ ಏನೂ ತಿಳ್ಕೊಂಡಿಲ್ಲ. ಮದುವೆ ಮಾಡಬೇಕು ಅಂದರೆ ಏನು ದೇವ್ರ ಮೇಲಿಂದ ಉದುರ್ಸೋಕ್ಕಾಗತ್ತಾ ಮದುವೆ ಮಾಡೋ ಹೆಣ್ಣನ್ನು? ಸಾಧ್ಯನೇ ಇಲ್ಲ. ನೀನೇನಾದ್ರು ಮಾಡಿ ಅಡ್ಜಸ್ಟ್ ಮಾಡಿ ಮದುವೆ ಮಾಡಿದ್ರೆ ಜಾಸ್ತಿ ದಿನ ಉಳಿಯಲ್ಲ. ಸ್ಟೇಷನು, ಕೋರ್ಟ್ಗೆ ಹೋಗುತ್ತೆ. ಅಷ್ಟೋ ಇಷ್ಟೋ ಜಮೀನೋ ಮನೆ ಇದ್ದರೆ ಪ್ರೆಡ್ಸ್ ಮಾಡಬೇಕಾಗತ್ತೆ ಕೋರ್ಟ್ಗೆ. ಇದು ಸ್ಥಿತಿ. ಅಶ್ವಿನಿ ನಕ್ಷತ್ರಕ್ಕೆ ಯಾವುದೇ ಹೆಣ್ಣುಟ್ಟಿರಲಿ ಗಂಡುಟ್ಟಿರಲಿ ಮದುವೆಗಳು ಆಗತ್ತಿರುತ್ತೆ. ಮದುವೆಯಲ್ಲಿ ಉಳಿಯಲ್ಲ, ಮದುವೆಗಳು. ಅಂಥ ನಕ್ಷತ್ರ ಸತ್ಯ ತಿಳಿದೆ ಮಕ್ಕಳನ್ನ ಯಾಕೆ ಬೆಳೆಸಿದ್ದೀರಾ ಅಂತ ನಾನು ಕೇಳೋಕ್ಕಾಗಲ್ಲ. ಬೆಳೆಸ್ತಾ ಇದ್ದೀರಾ ಯಾಕೆ ಅಂದರೆ ದೇವ್ರು ಕೊಟ್ಟವನೇ ಅಂತ. ಏನು ಮಾಡೋಕ್ಕಾಗತ್ತೆ? ಈಗ ಬಿಟ್ಬಿಡಿ, ಹಂಗೆ ದೇವರು ಮದುವೆ ಕೊಡ್ತಾನೆ, ಕೊಡಲಿಲ್ಲ ಬೇಡ. ಇದು ನೀನು ತಿಳಿಬೇಕಾದ ಸತ್ಯ. ದಯವಿಟ್ಟು ಈ ವಿಚಾರ ನಾನು ಹೇಳಲಿಕ್ಕಿಲ್ಲ. ಅಶ್ವಿನಿ ನಕ್ಷತ್ರ ಮಗುವಿಗೆ ಮದುವೆ ಬೇಡ ಅಂತ ಹೇಳಿದ್ದೀನಿ. ಬೈಕೊಂಡು ಸರಿಯ ತಾಯಿ, ಇದು ಸತ್ಯ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತಷ್ಟು ವಿಚಾರಗಳ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇದೀಗ ದಾವಣಗೆರೆಯಿಂದ ಮಂಜುಳಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುಳಾ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನಮ್ಮ ಬಗ್ಗೆನೇ ಕೇಳಬೇಕು. ನಿಮ್ಮ ನಕ್ಷತ್ರ? ಪೂರ್ವ ಪಾಲ್ಗುಣಿ 1ನೇ ಪಾದ. ಓಕೆ, ಗುರುಗಳಿದ್ದಾರೆ, ಸ್ವಲ್ಪ ಜೋರಾಗಿ ಮಾತನಾಡಿ. ನಮಸ್ಕಾರ ಗುರುಜಿ. ನಾರಾಯಣ. ನಾರಾಯಣ, ಏನು ಓದಿದ್ಯಮ್ಮ? ನಾವು PUC ಓದಿದ್ವಿ. ಏನಾಗಬೇಕಿತ್ತಪ್ಪ? ಅದೇ ನಮ್ಮ ಈಗ ಆರ್ಥಿಕ ಪರಿಸ್ಥಿತಿನೇ ಸರಿ ಇಲ್ಲ.
ನಾವು ಮದುವೆಗಲ್ಲ 23 ವರ್ಷ ಆಯ್ತು, ಬರೀ ಸಾಲ ಸಾಲ ಸಾಲ. ಸಾಲನೋ ಏನೋ ಒಟ್ಟಿನ ದುಡ್ಡು ಸಿಗ್ತಾ ಇದೆಯಲ್ವಮ್ಮ. ಏನ್ ಸರ್ ಏನ್ ಸರ್? ಸಾಲ ಆದರೆ ಏನು ದುಡ್ಡು ತಾನೆ ಅದನ್ನು. ಹ್ಞೂ ಸರ್. ಏನಂತೆ ಸಾಲ ಆದ್ರೆ ಇಲ್ಲಿ ಒಟ್ಟಿನಲ್ಲಿ ವ್ಯವಹಾರ ನಡೆದ್ರೆ ಸರಿ ಅಲ್ವಾ. ಹ್ಞೂ ರೀ. ನಿಮ್ಮ ತಂದೆಯಲ್ಲಿ ನಮ್ಮ ತಂದೆ ನಮ್ದು ಎಲ್ಲಿದ್ದಾರೆ ನಿಮ್ಮ ತಂದೆ? ಅವ್ರು ಊರಲ್ಲ ಓಕೆಮ್ಮ. ಅವ್ರ ಮನೆ ನಿಮ್ಮ ಯಜಮಾನ್ ಏನು ಮಾಡ್ತಾರೆ? ವ್ಯವಸಾಯ ಮಾಡ್ತಾರೆ. ಇವ್ರು ನಮ್ಮ ಮಾತು ಕೇಳೋದೇ ಇಲ್ಲ. ಅವ್ರು ಏನ್ ಮಾಡಕ್ಕಾಗ್ತದೆ. ಸದ್ಯ ಸಂಸಾರ ಮಾಡಿದೆಯಲ್ಲ ತಾಯಿ, ನಿನ್ನ ಭುಜ ನೀನೇ ತಟ್ಕೋ. ಪೂರ್ವ ಪಾಲ್ಗುಣಿ ನಕ್ಷತ್ರ ಗಂಡನ ಜೊತೆ ಇದೀನಲ್ಲ ಅಂತ ಖುಷಿ ಪಡಬೇಕು. ಗುರುಜಿ ನಾವು ಕಷ್ಟಪಟ್ಕೊಂಡ ಹಂಗೆ ಹೇಳಂಗಿಲ್ಲ, ಕಷ್ಟಪಡ್ತಾ ನೀನು ಹುಟ್ಟಿರೋದೇ ಆ ನಕ್ಷತ್ರದಲ್ಲಿ ಕಷ್ಟಪಡಲೇಬೇಕು. ವಿಚಾರಕ್ಕೆ ಬರೋಣ. ಸ್ನಾನ ಎಷ್ಟೊತ್ತಿಗೆ ಮಾಡ್ತೀಯಮ್ಮ? ನಾನು ಕೆಲಸ ಮಾಡ್ತೇನೆ ಗುರುಜಿ. ಎಷ್ಟೊತ್ತಿಗೆ ಮಾಡ್ತೀಯಾ ಅಂತ ಕೇಳಿ. ಸ್ನಾನ ಎಷ್ಟೊತ್ತಿಗೆ ಮಾಡ್ತೀಯಾ? 11:30 ಅಲ್ಲ. ಅಷ್ಟು ಬೇಗನೂ ತಾನೆ ಯಾಕೆ ಮಾಡಿದೆ? ಒಟ್ಟಿಗೆ ಮಾಡ್ಬಿಟ್ಟು ಮಲ್ಕೊಂಬಿಟ್ರೆ ಆಯ್ತು. ಇವತ್ತು ಅದೇ ವಿಚಾರ ಮಾತಾಡ್ತಿರೋದು ಅಲ್ಲಮ್ಮ. ಅದೇ ನೋಡ್ತಾ ಇದ್ದೆ. ಸ್ನಾನ ಮಾಡಿ ಮಲ್ಕೊಂಬಿಡೋದು. ಈಗ ನಿಮಗೆ ಸಾಲ ಆಗದೆ ಏನು ಮಾಡುತ್ತೆ? ಎರಡನೇ ವಿಷಯಕ್ಕೆ ಬರ್ತೀನಿ. ಅರಿಶಿಣ ಇದೆ ಅಂತ ಗೊತ್ತಾ ಪ್ರಪಂಚದಲ್ಲಿ? ಅರಿಶಿಣ ನೀನು ದಿನದಲ್ಲಿ ಅರಿಶಿಣ ಮುಟ್ತೀಯ? ಹೋಗ್ಲಿ, ಮುಟ್ತೇನೆ ಗುರುಜಿ. ಸ್ನಾನ ಮಾಡಿ ಅರಿಶಿಣ ಹಚ್ತೇನೆ ಪ್ರತಿದಿನ ಹಚ್ಕೊಂತಾನೆ. ಬೆಳಗ್ಗೆ ನೆಲ ಒರ್ಸ್ಬೇಕಾದ್ರೆ ನೀರಿನೊಳಗೆ ಅರಿಶಿಣ ಹಚ್ಕೊಂತಾನೆ. ನೆಲ ಒರೆಸ್ದಾಗ ಅರಿಶಿಣವ ನೀರಿನೊಳಗೆ ಹಾಕ್ತೀಯ? ಅಮ್ಮ ಇದನ್ನು ಯಾರು ಹೇಳ್ಕೊಟ್ಟು? ಪುಣ್ಯಾತ್ಮ ಯಾರು ನಿನಗೆ? ಪುಸ್ತಕ ಓದ್ದ ಯಾರು ಹೇಳ್ಕೊಟ್ರ? ಇಲ್ಲ ಇಲ್ಲ, ಯಾರು ಹೇಳ್ಕೊಟ್ಟಿಲ್ಲ. ಮತ್ತೆ ಯಾಕೆ ಬಂತು ಈ ದುರ್ಬುದ್ಧಿ ನಿನಗೆ? ಈ ದುರ್ಬುದ್ಧಿ ಯಾಕಮ್ಮ ಬಂತು? ಅಲ್ಲ ಕಣಮ್ಮ, ಅರಿಶಿಣ ಏನು ಹೇಳ್ತಾರೆ? ಅರಿಶಿಣಕ್ಕೆ ಏನು ಹೇಳ್ತಾರಮ್ಮ? ಯಾವ ಪುರುಷಾರ್ಥಕ್ಕೆ ಹುಟ್ಟಿದ್ರಿ ಭಾರತ ದೇಶದಲ್ಲಿ ನೀವು? ಲಕ್ಷ್ಮಿಗೆ ಹೋಲಿಸ್ತಾರ ಇಲ್ವಾ? ಅರಿಶಿಣನ ಲಕ್ಷ್ಮಿಗೆ ಹೋಲಿಸ್ತಾರ ಇಲ್ವಾ? ನೀನು ನೆಲಕ್ಕೆ ಹಾಕೊಂಡು ತೊಳೆಯೋ ಮಟ್ಟಕ್ಕೆ ಮಾಡ್ತೀಯ. ನಿನಗೆ ಇದರಂಥ ಶಾಪ ಜೀವಮಾನ ಬಂದರೂ ಮಾಡೋಕ್ಕಾಗಲ್ಲ ನೀನು. ಏನಮ್ಮ ಇಂಥ ತಲೆಕೆಟ್ಟ ಜೀವನ ಮಾಡೋದ ನೀನು? ಬಹಳ ದಿನ ಆಗಿಲ್ಲ ಗುರುಜಿ. ಇತ್ತೀಚೆಗೆ ಹೊರಸ್ತಾ ಇದ್ದೆ. ಸರಿ, ಯಾರೋ ಹೇಳು. ಅದಕ್ಕೆ ಹೇಳೋದು ಯಾರಿಗೆ ಬತ್ತು ಈ ದುರ್ಬುದ್ಧಿ ಅಂತ. ಅದಕ್ಕೆ ಹೇಳಿದ್ದು ಅರಿಶಿಣ ಹಾಕೊಂಡು ತುಳಿಬಹುದಾ? ಏನಮ್ಮ ದರಿದ್ರ ಬರದ ಇನ್ನೇನು ಬರುತ್ತೆ ನಿಮ್ಗಳಿಗೆ? ಅದು ಯಾವತ್ತೋ ಒಂದಿನ ಅರಿಶಿಣ ಮುಟ್ತೀಯ. ಮುತ್ತೈದೆ ಹೆಂಗ್ಸು, ಪೂರ್ವ ಪಾಲ್ಗುಣಿ ನಕ್ಷತ್ರ, ಸೋಮಾರಿಯಲ್ಲಿ ಸೋಮಾರಿ ನಕ್ಷತ್ರ ಪೂರ್ವ ಪಾಲ್ಗುಣಿ. ಮೈ ನೋವು, ಮಂಡಿ ನೋವು, ಕಾಲು ನೋವು, ಅದು ನೋವು, ಇದು ನೋವು, ಜೀವನ ಎಲ್ಲ ಬರೀ ನೋವಲ್ಲೇ ಕಾಲ ಕಳೆದುಬಿಟ್ಟಿದೀಯ. ಎಲ್ಲಮ್ಮ ಒಳ್ಳೇದಾಗತ್ತೆ? ಅಕಸ್ಮಾತ್ ಗಂಡ ಹೇಳ್ಬೋದು, ನೀನು ಕಟ್ಕೊಂಡೆ ನನಗೆ ಈ ರಾಟಿ ಆಗೋಯ್ತು ಅಂತ. ಗಂಡ ಹೇಳಿದ್ರು ನೀನು ಬಯಸ್ಕೊಳ್ಳೇಬೇಕು ಅಂತಾನೆ ಇರ್ಬೇಕು ದಿನ ನಿನಗೆ. ನೀನು ಕಟ್ಕೊಂಡ ನಾಳ ಅದೇ ಅಂತ ಹೇಳಿದ್ರು ಬಯಸ್ಕೋಬೇಕು. ಯಾಕೆ ಅಂದರೆ ಹೆಂಗಸರು ಮಾಡ್ತಾ ಇರ್ತಕ್ಕಂಥ ಸೋಮಾರಿತನದ ಪರಮಾವಧಿ ಗಂಡನ ಅಭಿವೃದ್ಧಿ ಆಗಲ್ಲ. ಅರ್ಶಿನ ಕುಂಕುಮ ಬೇಕಿಲ್ಲ, ಅರ್ಶಿನ ಕುಂಕುಮ ಸತ್ಯ ತಿಳ್ಕೊಂಡಿಲ್ಲ, ಸ್ನಾನದ ಮಹಾತ್ಮೆ ಗೊತ್ತೇ ಇಲ್ಲ. ಮದುವೆ ಅಂತೂ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಒಂದು ಫ್ಯಾಕ್ಟ್ರಿ ಥರ ಜೀವನ ಮಾಡಿಬಿಟ್ಟು ಆಮೇಲೆ ಕೇಳೋದು ಕೂತ್ಕೊಂಡು, ನನ್ನ ಮಗ ಹಿಂಗೆ, ನನ್ನ ಮಗಳು ಹಿಂಗೆ, ನನ್ನ ಗಂಡ ಹಿಂಗೆ ಅಂತ. ಏನಮ್ಮ, ಒಂದು ಹೆಣ್ಣು ಎಷ್ಟು ಅದ್ಭುತವಾದ ಒಂದು ಪವಾಡವನ್ನು ತೋರಿಸ್ಬೇಕು ಜೀವನದಲ್ಲಿ. ಇಷ್ಟು ಸೋಮಾರಿತನಕ್ಕೆ ಅವ್ರಿಗೂ ತೂಕ ಜಾಸ್ತಿ ಇತ್ತು. ಜನ್ಮ ಕೊಟ್ಟ ಮಹಾನೀಯರುಗಳಿಗೆ ತಳ್ಳಿಬಿಟ್ರು ಆ ಕಡೆ ಹೋಗಂತ ಮದುವೆ ಮಾಡಿ. ನೀವು ಇನ್ನೊಂದು ಮನೆಗೆ ಬಂದು ದೀಪ ಹಚ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿ ದೀಪ ಹಚ್ತಾ ಇದ್ದೀರಾ? ನೀನೇ ಸ್ವಲ್ಪ ಯೋಚನೆ ಮಾಡಮ್ಮ. ಇದಕ್ಕೆ ಹುಟ್ಟಿದ್ದು ಈ ಸೋಮಾರಿತನಕ ಮನೆಯಲ್ಲಿ ಹುಟ್ಟಿದ್ದು ಹೆಣ್ಣುಮಕ್ಕಳು. ಬೇಜಾರಾಯ್ತಾ? ಅರ್ಥ ಆಯ್ತಾ? ಬೇಜಾರಾಗಿಲ್ಲ ಗುರುಜಿ. ನಾವು ಒಂಚೂರು ವ್ಯವಸಾಯ ಮಾಡೋರಲ್ಲ, ವಾಟಕ್ಕೆ ಅಮ್ಮ ನೀನು ಬೇರೆ ಕತೆ ಹೇಳಂಗಿಲ್ಲ. ವ್ಯವಸಾಯ ಮಾಡ್ತೀವಿ, ಅದಕ್ಕೆ ಮಗು ಇತ್ತು ಸ್ನಾನ ಮಾಡಲಿಲ್ಲ, ಕೆಲಸ ಇತ್ತು ಅಂತ ಇದೆಲ್ಲ ಕತೆ ಹೇಳಬಾರ್ದು. ಹಿಂಗೆ ಕತೆ ಹೇಳ್ಕೊಂಡು ಬದುಕರೆ ಸಾಲದಲ್ಲಿ ಸಿಕ್ಕಾಕೊಳ್ಳೋದು. ಆಮೇಲೆ ನೆಮ್ಮದಿಯಾಗಿ ಊಟ ಮಾಡ್ತೀರಾ, ನೆಮ್ಮದಿಯಾಗಿ ನಿದ್ದೆ ಬರುತ್ತಾ? ಆಗಲ್ಲ ನಿದ್ದೆ ಮಾಡ್ಬೋದು ನೀವು, ರಾತ್ರಿ ನಿದ್ದೆ ಮಾಡೋಂಗಿಲ್ಲ ನೀನು. ಯಾಕೆಂದರೆ ಬರೀ ಯೋಚನೆನೇ ನಿನಗೆ. ರಾತ್ರಿ ನಿದ್ದೆ ಬರೋಲ್ಲ. ಹಗಲಲ್ಲಿ ಯಾವಾಗ ಗೊತ್ತಾ ದಪ್ಪ ಅಂತ ಬಿದ್ಕೊಳ್ಳೋದು, ಯಾವಾಗಲೂ ತಿನ್ನೋದು. ಇನ್ನು ಸ್ನಾನ ಟೈಮ್ಗೆ ಎಲ್ಲಿ ಬರುತ್ತೆ? ಇನ್ನು ಪೂಜೆ ಅಂತೂ ಆಗಲ್ಲ ಬಿಡು. ಅದು ಯಾವತ್ತೋ ಒಂದಿನ ಆಗ್ಬೋದು, ಸಂಕ್ರಾಂತಿ ಹಬ್ಬಕ್ಕೋ ಯುಗಾದಿ ಹಬ್ಬಕ್ಕೋ. ನಿಮ್ಮ ಸಾಲ ಆಗದೆ ಏನಾಗಬೇಕು? ಇದಕ್ಕೆ ಪರಿಹಾರ ಇಲ್ಲ ತಾಯಿ. ಸತ್ಯ ತಿಳ್ಕೊ. ನಿಮ್ಮ ಅಪ್ಪನ್ನ ಮೊದಲು ಕರ್ಕೊಂಬ ಜೊತೆಲಿ. ಅಕಸ್ಮಾತ್ ತಿಳ್ಕೊಳ್ಳೋದಿದ್ದರೆ ನಿಮ್ಮ ಅಪ್ಪನ ಹತ್ರ ಇದೆ ನಿನ್ನ ಬೀಗದ್ಕಿ, ನಿನ್ನ ಲೈಫ್ ಬೀಗದ್ಕಿ. ಅದನ್ನು ರಿಪೇರಿ ಮಾಡದೆ ಮದುವೆ ಮಾಡಿ ಕಳಿಸಿದ್ರಲ್ಲ, ಅವ್ರಿಗೊಂದಷ್ಟು ಶಾಪ, ನಿನಗೊಂದಷ್ಟು ಶಾಪ. ಬದುಕುವ ಮೌಲ್ಯಗಳನ್ನ ಹೇಳ್ಕೊಡ್ಬೇಕಾದಂಥ ಅಪ್ಪ ಅಮ್ಮಂದಿರು ಮದುವೆ ಮಾಡಿ ಸುಮ್ಮನೆ ಕಳಿಸ್ಬಿಟ್ರೆ ಏನು ಅರ್ಥ ಇದೆ ಇದರಲ್ಲಿ? ಪ್ರಯತ್ನ ಮಾಡು ತಾಯಿ, ಹೆದರ್ಕೋಬೇಡ. ಮೊದಲು ನೀನು ಹುಟ್ಟಿದ ನಕ್ಷತ್ರ ಸೂತ್ಕ ತೊಳಿ, ಆ ಕರ್ಮವನ್ನು ತೊಳಿ. ನಿಮ್ಮ ಅಪ್ಪನ ಮನೆ ಆಸ್ತಿ ಅದು. ಅಲ್ಲಿ ತೊಳೆದ್ರೆ, ನಿಮ್ಮ ಅಪ್ಪನ ಕಾಲು ತೊಳೆಸಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ.
ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಮಂಜುಳಾ ಕರೆ ಮಾಡಿದ್ದಕ್ಕಾಗಿ. ಇದೀಗ ತುಮಕೂರಿನಿಂದ ಸುಪ್ರಿಯಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಪ್ರಿಯಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗು ಬಗ್ಗೆ ಕೇಳಬೇಕಾಗಿತ್ತು. ನಕ್ಷತ್ರವನ್ನು ತಿಳಿಸಿ. ಶ್ರವಣ ನಕ್ಷತ್ರ. ಗುರುಗಳಿದ್ರೆ ಮಾತನಾಡಿ. ಹಲೋ. ಹಾ, ನಮಸ್ತೆ ಗುರುಜಿ. ನಾರಾಯಣ. ಏನು ಹೆಣ್ಣು ಮಗುನ ಗಂಡು ಮಗುನಮ್ಮ? ಗಂಡ್ ಮಗು ಗುರುಜಿ. ಖುಷಿನಾ? ಗಂಡು ಮಗು ಖುಷಿನಾ? ಖುಷಿ, ಆ ಮಗು ಆಗಿದ್ರು ಖುಷಿನೇ ಗುರುಜಿ ನಮ್ಗೆ. ಆದರೂ ಒಂದು ಚಮತ್ಕಾರ ವಿಷಯ ಇದೆ. ಹೆಣ್ಣು ಹುಟ್ಟಿದ್ರೆ ಗಂಡು ಬೇಕಿತ್ತು, ಗಂಡು ಹುಟ್ಟಿದ್ರೆ ಹೆಣ್ಣು ಬೇಕಿತ್ತು. ಇದು ಏನು ಬಂದರೂ ಏನಾದ್ರು ಒಂದು ಕೇಳ್ತಾರೆ ಕಣಮ್ಮ. ಗಂಡ ಆಯಿತೋ ಹೆಣ್ಣಾಯಿತೋ ಖುಷಿ ಪಡೋದು ತುಂಬ ಕಷ್ಟ. ಆಮೇಲೆ ನಾನು ಅನ್ಕೊಂಡಿದ್ದು ಹೆಣ್ಣು ಬೇಕಿತ್ತು, ಗಂಡು ಹುಟ್ಟಿದ್ರೆ ಹೆಣ್ಣು ಹುಟ್ಟಿದ್ರೆ ಗಂಡು ಬೇಕು, ಗಂಡು ಹುಟ್ಟಿದ್ರೆ ಹೆಣ್ಣು ಬೇಕು. ಅದಕ್ಕೆ ಕೇಳಿದೆ ಕಣಮ್ಮ. ನಿನಗೇನು ಆ ಕೊರತೆ ಇಲ್ವಾ? ಕೊರತೆ ಏನಿಲ್ಲ ಗುರುಜಿ. ಏನು ಓದಿದ್ಯಮ್ಮ? ಏನು ಓದಿದ್ಯಮ್ಮ ನೀನು? ನಾನು MSc ಮಾಡಿದ್ದೀನಿ. ವೆರಿ ಗುಡ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಆಗಿ 5 ವರ್ಷ ಆಯ್ತು ಗುರುಜಿ. ಆದ್ರೆ 3 ವರ್ಷದಿಂದ ಈಗ ಡೈವರ್ಸ್ಗೆ ಅಪ್ಲೈ ಮಾಡ್ಕೊಂಡಿದೀವಿ. ನೀನೇ ಮಾಡ್ತೀಯಾ? ಹಾ ಗುರುಜಿ, ಯಾಕಂದ್ರೆ ಮೆಂಟಲಿ ಮತ್ತೆ ಫಿಸಿಕಲಿ ಅಸಾಲ್ಟ್ ಜಾಸ್ತಿ ಇತ್ತು ಅವ್ರ ಮನೆಯಿಂದ. ಹಾಂ. ತುಂಬಾ ಕೊಟ್ಟೆ, ಅಂದ್ರೆ ತುಂಬಾ ಟೈಮು ತುಂಬಾ ಇದನ್ನ ಕೊಟ್ವಿ, ಆದ್ರೂನು ಸರಿ ಹೋಗ್ಲಿಲ್ಲ. ಬರೀ ದುಡ್ಡು ಅದು. ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊತೀಯಾ? ಹಾ ಗುರುಜಿ. ಬೇಜಾರು ಮಾಡ್ಕೊಬೇಡ, ತಿಳ್ಕೊ. ಓದಿರೋ ಹುಡುಗಿ ನಿಜಕ್ಕೂ ನಿನ್ನಂಥ ಹೆಣ್ಣು ಮಕ್ಳು ಇವೆಲ್ಲ ತಿಳ್ಕೊಂಡು ಬದುಕಬೇಕು ಅಂತ ಹೇಳ್ತಾ ಇದ್ದೀನಿ. ತಪ್ಪು ಈಗ ಹುಡುಗಂದು ಅಂತಾನ, ನಾನು ಹುಟ್ಟಿದ್ದು ಅಂತಾನ? ಯಾವ್ದು ಹೇಳ್ತೀಯ? ನಾನು ಹೇಳ್ಕೊಡ್ತೀನಿ. ಈಗ ಯಾವ್ದು ತಗೋತೀಯ? ಈಗ ಹುಡುಗನ ತಪ್ಪು ಅಂತಾನ, ನನ್ನ ತಪ್ಪಿದೆ ಗೊತ್ತಿಲ್ಲ ಅಂತಾನ? ಯಾವ್ದು ಹೇಳ್ತೀಯ? ಎರಡೂ ಕಡೆ ಇದ್ದಾನು. ನಾನು ಡಿಸಿಷನ್ ಕರೆಕ್ಟಾಗಿ ಮಾಡ್ಲಿಲ್ಲ ಮದ್ವೆ ಆಗಕ್ಕಿಂತ ಮುಂಚೆ. ಒಪ್ಕೊಬೇಕಾರೆ ಹೇಗೆ ಎತ್ತ ಅಂತ ಕ್ಲೀನಾಗಿ ನಾನು ಇದ್ ಮಾಡ್ಲಿಲ್ಲ. ಮದ್ವೆ ಆದ್ಮೇಲೆ ಸ್ಟಾರ್ಟಿಂಗ್ ಕರೆಕ್ಟ್ ಆಗೇ ಇದ್ದಿದ್ದು. ಆಮೇಲೆ ಅವ್ರ ತಾಯಿ ತಂಗಿಯಿಂದ ಶುರು ಆಯ್ತು ಕಂಪ್ಲೀಟ್ ಆಗಿ. ಇದಕ್ ಬಂದ್ರು ಅಂದ್ರೆ ನನಗ್ ನೀನು ಬೇಡ ಮಗುನು ಬೇಡ, ನಂಗೆ ನನ್ನ ತಾಯಿ ಮತ್ತೆ ನನ್ನ ತಂಗಿನೇ ಬೇಕು ಅನ್ನೋ ಇದು ಮಾತು ಬಂತು ಅವ್ರ ಬಾಯಿಂದ. ಏನ್ ನಕ್ಷತ್ರ ನಿಮ್ಮ ಯಜಮಾನ್ರದು? ಅವ್ರದ್ದು ನಕ್ಷತ್ರ ರೋಹಿಣಿ ಬರುತ್ತೆ. ಓಕೆ. ಏನು ಅವ್ರ ಕೆಲಸ ಏನು ಮಾಡೋದು? ಅವರು ಬ್ಯಾಂಕ್ ಇದ್ರಲ್ಲಿ ವರ್ಕ್ ಮಾಡ್ತಿದ್ದಾರೆ, ಮೈಕ್ರೋ ಫಿನಾನ್ಸ್ ಇದ್ರಲ್ಲಿ. ಆಮೇಲೆ ಈಗ ಇದನ್ನ ಮುಂದುವರಿಯುವಂಥದ್ದು ವಿಚಾರ ಬೇಕಾ ಇಲ್ಲ, ಇದು ಆಗದೇ ಇಲ್ಲ ಅಂತ ನಿನ್ನ ತೀರ್ಮಾನಮ್ಮ? ಆಗೋದಿಲ್ಲ ಗುರುಜಿ. ಮಗು ಹುಟ್ಟದ್ಮೇಲಂತೂ ಇನ್ನೂ ಜಾಸ್ತಿ ಆಯ್ತು. ಅದನ್ನೇ ಮುಂದೆ ಇಡ್ಕೊಂಡು ನನ್ನನ್ನ ಒಂಥರ ಇದ್ ಮಾಡಕ್ ಶುರು ಮಾಡಿದ್ರು. ಓಕೆ. ಈಗ ನಿಮ್ಮ ತಂದೆ ಮನೆ ಎಷ್ಟು ವರ್ಷದ್ದು? ಇದು 21 ವರ್ಷ ಆಗಿದೆ ನನ್ನ ತಂದೆ ಮನೆ. ಕಟ್ಸಿದ್ದಾ? ಕಟ್ಟಿದ್ದು. ಓಕೆ. ನಿಮ್ಮ ತಾಯಿ ಆರೋಗ್ಯ ಚೆನ್ನಾಗಿದೆಯಾ? ಹಾ ಚೆನ್ನಾಗಿದೆ ಗುರುಗಳೇ, ಆದ್ರೆ ಅವಾಗ ಒಂದ್ಸರಿ ಕಾಲು ನೋವು ಅಂತಾರೆ. ಓಕೆ. ಮನೆಯಲ್ಲಿ ಸತ್ತೋರ್ ಫೋಟೋ ಯಾವ್ದಿದೆ? ನಮ್ ತಾತ ಅಂದ್ರೆ ನಮ್ ತಂದೆಯವ್ರ ತಂದೆದು. ಒಂದೇನಾ? ಒಂದೇ ಇರೋದು. ಅದಕ್ಕೆ ದಿನ ಪೂಜೆ ಮಾಡ್ತಾರಾ? ದಿನ ಪೂಜೆ ಮಾಡಲ್ಲ, ಮಾಲಯ ಅಮಾವಾಸ್ಯೆ ದಿನ. ಅದಕ್ಕೆ ಅವತ್ತು ಎಲ್ಲ ಜೋರಾಗಿ ವಿಜೃಂಭಣೆಯಿಂದ ಎಲ್ಲ ಮಾಡಿರೋದೆಲ್ಲ ಮುಂದೆ ಹಾಕಿ ಫೋಟೋ ಇಟ್ಟು. ವೆಜ್ಜಾ ನಾನ್ ವೆಜ್ಜಾ? ವೆಜಿಟೇರಿಯನ್ ಗುರುಜಿ. ಎಷ್ಟು ಜನ ಊಟ ಮಾಡ್ತೀರಾ? ನಾನು, ನಮ್ಮಮ್ಮ, ನಮ್ಮಪ್ಪ. ಅಷ್ಟೇನಾ? ನಾವು 3 ಜನ ಮನೆಯಲ್ಲಿ. ನಿನ್ಗೆ ಅಣ್ಣ ತಮ್ಮ ಯಾರು ಇಲ್ಲ ಗುರುಗಿದ್ರೆ. ನಿನ್ಗೆ ಅನ್ಸಲ್ವಾ ಏನಿದು ಒಂದು ಗಂಡು ಮಗು ನಮ್ಮ ಮನೆಗೆ ಬೇಕಿತ್ತು ಅಂತ ಅನ್ಸಲ್ವಾ ನಿಂಗೆ? ಅನ್ಸಿದೆ. ನಮ್ಮ ತಂದೆಗೆ ಯಾವಾಗ ಹಾರ್ಟ್ ಪ್ರಾಬ್ಲಮ್ ಆಯ್ತು ಅವಾಗ ಅನ್ಸಿದೆ. ಓಕೆ. ಈಗ ಇಷ್ಟೆಲ್ಲ ಯಾತಕ್ಕೆ ಕೇಳಿದೆ ಅಂದರೆ, ಜನ್ಮ ಕೊಟ್ಟವರಿಗೆ, ನಿಮ್ಮ ಅಮ್ಮನಿಗೆ ನಿಮ್ಮ ಅಪ್ಪನಿಗೆ ಜನ್ಮ ಕೊಟ್ಟ ತಂದೆ ತಾಯಿ ಕೊಟ್ಟಿದ್ದಾರೆ, ಒಪ್ಕೋತಿಯಲ್ಲ? ಹೌದು ಗುರುಗಳೇ. ಈಗ ನಿನ್ನ ಮಗು ಹುಟ್ಟಿದೆ, ಶ್ರವಣ ನಕ್ಷತ್ರ ಅಂತ ಹೇಳಿದೆ. ಆ ಮಗು ಮಲ್ಕೋಬೇಕಾದ್ರೆ ಎಷ್ಟು ವಯಸ್ಸು ಮಗುಗೆ? 4.5 ವರ್ಷ. ಕಾಲುಗಳು ಕಂಪ್ಲೀಟಾಗಿ ಫ್ಲ್ಯಾಟ್ ಆಗಿ ಮಲಗಿರತ್ತಾ? ಒಂದು ಕಾಲು ಬೆಂಡ್ ಮಾಡಿಕೊಂಡು ಅಂದರೆ ಎಳ್ಕೊಂಡು ಒಂದು ಕಾಲು ಸ್ಟ್ರೇಟ್ ಆಗಿರೋದು ನೋಡಿದ್ಯಾ? ನೋಡಿದ್ದೀನಿ. ಇದರ ಅರ್ಥ ತಿಳ್ಕೊ ಫಸ್ಟು. ಆಲ್ರೆಡಿ ಮಗುವಿಗೆ ಕಾಲಲ್ಲಿ ಸಮಸ್ಯೆ ಇದೆ ಹುಟ್ಟುವಾಗ್ಲೇ. ಓಕೆ. ಅಲ್ಲ ತಿಳ್ಕೊ, ನೀನು ಬೇಜಾರು ಮಾಡ್ಕೋಬೇಡ. ಇಲ್ಲ ಗುರುಗಳೇ. ಆ ಮಗು ಕಾಲು ಒಂದನ್ನು ಹಿಂಗೆ ಬೆಂಡ್ ಮಾಡ್ಕೊಳತ್ತೆ, ಒಂದು ಸ್ಟ್ರೈಟಾಗಿ ಮಲಗತ್ತೆ. ಆ ಮಗುಗೆ ಆಲ್ರೆಡಿ ಕಾಲಲ್ಲಿ ಸಮಸ್ಯೆ ಅಂತ ಆಲ್ರೆಡಿ ನೋವು, ಜೂಮ್ ಹಿಡಿಯೋದು, ಎತ್ತು ಎಲ್ಲ ಶುರು ಆಗಿದೆ. ಮಗು ಹೇಳಕ್ಕೆ ಬರಲ್ಲ ಅಂತ ವಿಚಾರ ಅಂದ್ಕೊಳ್ಳೋಣ. ಇದರ ಕಾರಣ ಏನು ಅಂದರೆ, ಕಾಲು ಮತ್ತು ತಲೆ ಮತ್ತು ರಕ್ತ, ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ, ಮಗುವಿನ ಕಾಲು ಮತ್ತು ತಲೆ, ಇದಿಷ್ಟು ರೋಗಗಳಿಂದ ಉತ್ಪತ್ತಿಯಾಗಿರುವಂಥ ಅಂಗಾಂಗಗಳಿರೋದಕ್ಕೆ ಕಾರಣ
ಜನ್ಮ ಕೊಟ್ಟವರಿಗೆ ಋಣವನ್ನು ತೀರಿಸದೇ ಇರುವಂಥ ವಂಶದಲ್ಲಿ ಬರುತ್ತೆ ಶ್ರವಣ ನಕ್ಷತ್ರದ ಮಗು. ಓಕೆ. ನಿಮ್ಮ ಗಂಡ ಹೆಂಡತಿಗೆ ದೂರ ಆಗಲಿಕ್ಕೆ ಮಗು ಕಾರಣ ಅಲ್ಲ, ನೀನು ಹುಟ್ಟಿರ್ತಕ್ಕಂತಹ ನಕ್ಷತ್ರ. ನಿನಗೆ ಗೊತ್ತಿದೆಯಮ್ಮ ನಿನ್ನ ನಕ್ಷತ್ರ ಏನಂತ? ಹಾ, ಹುಟ್ಟಿದ ನಕ್ಷತ್ರ ಬಂದು ಆದಿದ್ರ ಗುರುಗಳೇ ನಂದು. ಆಮೇಲೆ ನೀನು ಈಗ ಹೆಸರೇನು ಇಟ್ಕೊಂಡಿರೋದು? ಸುಪ್ರಿಯಾ ಅಂತ ಇರೋದು. ಅದ್ರ ಪ್ರಕಾರ ರಾಶಿ ಶತಭಿಷ ನಕ್ಷತ್ರ. ಈಗ ನಿಮ್ಮ ಯಜಮಾನ ನೀನು ಕೂಗೋದು ಯಾವುದು? ಸುಪ್ರಿಯಾ. ಮನೇಲಿ ಕೂಗೋದೆಲ್ಲ ಸುಪ್ರಿಯಾ. ನಿಮ್ಮ ಯಜಮಾನ ಹೆಸರೇನು? ವಿಶ್ವನಾಥ್. ಓಕೆ. ಈಗ ನಿನಗೆ ಆರಿದ್ರ ನಕ್ಷತ್ರ ಅನ್ನೋದಕ್ಕೆ ಒಂದು ಗುರುತು, ಕಣ್ಣು, ಕಿವಿ, ಗಂಟ್ಲು, ಇವು ಮೂರರಲ್ಲಿ ಯಾವುದು ಸಮಸ್ಯೆ ಕಾಣಿಸುತ್ತೆ? ಗಂಟ್ಲು. ಓಕೆ. ಎರಡನೇ ವಿಷಯ, ನೀನು ಮಲ್ಕೋಬೇಕಾದ್ರೆ ಕಂಪ್ಲೀಟಾಗಿ ಕರೆಕ್ಟಾಗಿ ಖುಷಿಯಾಗಿ ಮಲ್ಕೊಳಕ್ಕಾಗತ್ತಾ? ಹೆಂಗಂದ್ರೆ ಮಲ್ಕೊಂಡ್ಬಿಟ್ಟಿರ್ತೀನಿ ಗೊತ್ತಿಲ್ಲದೆ ಅಂತ ಅನ್ಸುತ್ತಾ ನಿನಗೆ? ಖುಷಿಯಿಂದ ಮಲಗಲ್ಲ ಗುರುಗಳೇ. ಈಗ ಲೆಕ್ಕ ಹಾಕೊಳ್ಳಮ್ಮ ತಪ್ಪು ಇಲ್ಲಿದೆ ಅಂತ. ಅಮ್ಮ 3 ತಿಂಗಳು ಎಪಿಸೋಡ್ ಮಾಡ್ತೀನಿ, ನಿನ್ನ ದೇಹದ ಭಾಗಗಳಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ಏನೆಲ್ಲ ಅನುಭವಿಸ್ತಾ ಇದೆಯಾ, ಇದಕ್ಕೆ ಕಾರಣ ಏನು, ಈ ಕರ್ಮದಲ್ಲಿ ಆ ಮಗು ಬಂದಿದೆ, ಆಲ್ರೆಡಿ ನೀನು ಜೆರಾಕ್ಸ್ ತೊಗೊಂಡಿದೆ ಆ ಮಗು ಏನಮ್ಮ, ಇದನ್ನು ನೀನು ತಿಳ್ಕೊಳ್ಳೋಕ್ಕೋಸ್ಕರ ನಿನ್ನ ಗಂಡನನ್ನು ಸೈಡ್ಗಿಟ್ಟು ಏನೋ ಒಂದು ಕಡೆ ಇರು ಗೆಸ್ಟ್ ಥರ ಅಂತ ಹೇಳಿ ನೀನು ಮ್ಯಾನೇಜ್ ಮಾಡಿಕೊಂಡ್ರೆ ಅಮ್ಮ ಸಮಾಜಕ್ಕೆ ನೀನು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಬರ್ತೀಯಾ, ಆ ಮಗುವನ್ನು ಲೈಫ್ ಕೊಡ್ತೀಯಾ. ಗಂಡ ಅಂತಕ್ಕಂಥ ವಿಚಾರವನ್ನು ಆರಿದ್ರಾ ನಕ್ಷತ್ರಕ್ಕೆ ದಾಂಪತ್ಯ ಇಲ್ಲ ಅಂತ 1000 ಸಲ ಹೇಳಿದ್ದೀನಿ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಓದಿಸಿದ್ರು, ನೀನು ಓದಿದೆ, ಆದರೆ ದೇಹದಲ್ಲಿ ಉಸಿರಾಟನೇ ಚೆನ್ನಾಗಿಲ್ಲ ಅಂದಮೇಲೆ ಓದಿಸಿದಂಥ ತಂದೆ ತಾಯಿಗಳಿಗೆ ಏನು ಹೇಳಬೇಕು? ಯಾರದೋ ಒಂದು ಮನೆಯಿಂದ ಮಾಡ್ಕೊಂಡು ಬಂದ ಸಂಬಂಧದಲ್ಲಿ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ ಅಂತ ತೀರ್ಮಾನ ತಗೊಳ್ಳೋದು ಸರಿ ಇಲ್ಲಮ್ಮ. ದಯವಿಟ್ಟು ನಾನು ನಿನಗೆ ರೆಕಮೆಂಡ್ ಮಾಡ್ತಾ ಇಲ್ಲ, ನಿನ್ನ ವೈಯಕ್ತಿಕವಾದ ಬದುಕು. ಆದರೆ ಒಂದು ತಿಳ್ಕೊ, ಒಂದು ಸೈಡಲ್ಲಿ ಇಟ್ಟಿರು, ಯಾವುದಕ್ಕೂ ಸಡನ್ನಾಗಿ ಒದಿಬೇಡ, ಅಂದರೆ ದೂರ ಮಾಡಬೇಡ. ಇದಕ್ಕೆ ಒಂದು ನೀನು ಚಾಲೆಂಜ್ ಮಾಡಿ ತಿಳ್ಕೊಳ್ಳೋದೇ ಆದರೆ ಫಸ್ಟು ನೀನು ಏನು ರಿಪೇರಿ ಮಾಡ್ಕೋಬೇಕಿತ್ತು, ನಂಬರ್ 1. ಈ ಮಗು ಹುಟ್ಟಿದ್ದಕ್ಕೆ ನೀವೇನು ಮಾಡಬೇಕಿತ್ತು, ಇದೆರಡೂ ನಿನ್ನನ್ನು ಗಂಟಾಕ್ಕೊಂಡಿದೆ. ಈ ಬಂಧನದಿಂದ ಹೊರಗೆ ಬಾ ನೀನು. ಆಮೇಲೆ ನಿನ್ನ ಗಂಡನ ಒಂದು ಪ್ರತಿಕ್ರಿಯೆ ಹೇಗೆ ಬರುತ್ತೆ, ಫೋನ್ ಹೆಂಗೆ ಬರುತ್ತೆ, ರಿಕ್ವೆಸ್ಟ್ ಹೆಂಗೆ ಬರುತ್ತೆ, ನಿನ್ನ ಬಿಟ್ಟು ಬದುಕೋಕ್ಕಾಗಲ್ಲಮ್ಮ. ಆ ರೇಂಜಿಗೆ ನೀನು ತರ್ಬೋದು. ಬೇಕು ಅಂತೀಯಾ ಬೇಡ ಅಂತೀಯಾ? ಈಗಿನ ನನ್ನ ಮನಸ್ಸು ಆಗಲೇ ಮುರಿದೋಗಿದೆ. ಅಲ್ಲಲ್ಲ, ಒಂದು ನಿಮಿಷ, ನಾನು ಇವಾಗ ನಿಮ್ಮ ಯಜಮಾನ ರೆಕಮೆಂಡ್ ಮಾಡಿ ನೀನು ಜೊತೆಲೇ ಬದುಕು ಅಂತ ನಾನು ಹೇಳ್ತಿಲ್ಲ. ಫಸ್ಟು ಆರಿದ್ರಾ ನಕ್ಷತ್ರಕ್ಕೆ ದಾಂಪತ್ಯ ಇಲ್ಲ ಅಂದರೆ ನೆಮ್ಮದಿಯಾದ ದಾಂಪತ್ಯ ಇಲ್ಲ. ಅಕಸ್ಮಾತ್ ತಿಳ್ಕೊ, ಓಪನ್ ಆಗಿ ಅದನ್ನು ಹೇಳ್ಬಾರ್ದು, ಹೇಳ್ಬಿಡ್ತೀನಿ. ಆರಿದ್ರಾ ನಕ್ಷತ್ರಕ್ಕೆ ಹೆಣ್ಣೋ ಗಂಡೋ ಮದುವೆ ಆಗಿದ್ದರೆ ಅವರಿಗೆ ಕಾಣದೇ ಇರುವ ರೀತಿಯಲ್ಲಿ ಒಂದು, ಕಾಣುವ ರೀತಿಯಲ್ಲಿ ಒಂದು ಇರಲೇಬೇಕಾಗತ್ತೆ. ಆ ಜೀವನದಲ್ಲಿ ನೀನು ಸಿಕ್ಕಾಕೊಳ್ಳುವಂಥ ಮಟ್ಟಕ್ಕೆ ಹೋಗಬಾರದು. ನೀನು ಮುಂದೆ ಫೇಸ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗತ್ತೆ, ಈ ಸಮಾಜದಲ್ಲಿ ತಲೆ ಎತ್ತಬೇಕಾದ್ರೆ ತುಂಬ ಕಷ್ಟ ಆಗತ್ತೆ. ತೀರ್ಮಾನ ಸರಿನೇ, ಆದರೆ ನೀನು ರಸ್ತೆಯಲ್ಲಿ ಓಡಾಡೋದು, ಕೆಲಸಕ್ಕೆ ಹೋಗಿ ನಿಭಾಯಿಸೋದು, ಜೀವನದಲ್ಲಿ ಫೇಸ್ ಮಾಡ್ತೀನಿ ನಾನು ಅಂತ ಅಂದ್ಕೊಂಡಿರೋದು ತುಂಬ ದೂರದ ಸಂಗತಿ. ನಿನಗೆ ಟಾರ್ಚರ್ ಲೈಫ್ ಆಗತ್ತೆ. ಬಟ್ ದಾಂಪತ್ಯ ಇದ್ದಾಗ ಇದರಿಂದ ಬಚಾವಾಗ್ಬೋದು. ಇಲ್ಲ ಅಂದರೆ ಈ ವೀಕ್ನೆಸ್ನ ಬಳಸ್ಕೊಂಡು ಅಳ್ಳಾಡಿಸ್ಬಿಟ್ಬಿಡುತ್ತೆ ಈ ಸಮಾಜ. ಹೆಂಗೆ ಫೇಸ್ ಮಾಡ್ತೀಯ ಜೀವನದಲ್ಲಿ? ಅದರಲ್ಲಿ ಒಂದು ಮಗು ಇದೆ, ಯಾವ ಥರ ಸಮಾಜಕ್ಕೆ ಫೇಸ್ ಮಾಡ್ತೀಯ ನೀನು? ಸ್ವಲ್ಪ ಯೋಚನೆ ಮಾಡು. ಅಂದರೆ ನನ್ನ ಈಗಲೇ ನೀನು ಅದರ ಕಡೆ ಹೋಗು ವಾಲು ಅಂತ ನಾನು ಹೇಳ್ತಾ ಇಲ್ಲ. ನೀನು ಆರಿದ್ರಾ ನಕ್ಷತ್ರದ ಬಗ್ಗೆ ನಾನು ತಿಳ್ಕೊಂಡು ರಿಪೇರಿ ಮಾಡ್ಕೋಬೇಕು ಅಂತ ಆಸೆ ಇದೆಯಾ ಇಲ್ಲಮ್ಮ ನಿಂಗೆ? ಇದೆ ಗುರುಗಳೇ. ಅದು ಮಾಡಪ್ಪ, ಫಸ್ಟು ಮಾಡೋಕ್ಕೆ ಪ್ರಯತ್ನ ಮಾಡು. ನಾನು ಯಾಕಿಷ್ಟು ವಿಚಾರ ಹೇಳಿದೆ ಅಂದರೆ ನಿನ್ನ ಮನಸ್ಸಲ್ಲಿ ಏನು ಇಟ್ಕೋಬೇಡ, ಫ್ರೀ ಆಗಿರು. ನನ್ನ ಮದುವೆ ಆಗಿಲ್ಲ ಅಂತ ಇಟ್ಕೋ. ಭಗವಂತ ಒಂದು ಗಾಡ್ ಗಿಫ್ಟು, ಒಂದು ಗಂಡು ಮಗು ಕೊಟ್ಟಿದ್ದಾನೆ. ಆ ಮಗು ತುಂಬ ಸೆನ್ಸಿಟಿವ್ ನಕ್ಷತ್ರ, ಶ್ರವಣ ನಕ್ಷತ್ರ. ಇದು ನಿಮ್ಮ ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಫೋಟೋ ಇಟ್ಟವರಲ್ಲ, ಆ ಫೋಟೋ ಪೂಜೆ ಮಾಡೋ ಕರ್ಮ ತೊಳೆಯೋ ತನಕ, ಇದನ್ನು ಸರ್ ಮಾಡೋ ತನಕ ನಿಮ್ಮ ಮನೆ ನೀನು ಒಬ್ಬಳೇ ಅಲ್ಲ, ನಿಮ್ಮ ಅಪ್ಪ ಅಮ್ಮ, ಅವ್ರ ಜೊತೆ ಒಡಬಟ್ಟದ ಅಕ್ಕ ತಂಗಿಯರು, ನಿಮ್ಮಪ್ಪನಿಗೆ ಜನ್ಮ ಕೊಟ್ಟ ತಾಯಿ, ಎಲ್ಲರೂ ಕೂಡ ಸಿಕ್ಕಾಕ್ಕೊಂಡಿದ್ದಾರೆ ಬಂಧನದಲ್ಲಿ. ಇದನ್ನು ಸರಿ ಮಾಡಿದಾಗ ಫೋಟೋ ಪೂಜೆ ಮಾಡೋ ಅಭ್ಯಾಸ ಬಿಟ್ಟರೆ, ನಿಮ್ಮಪ್ಪ ಇದ್ರ ಬಗ್ಗೆ ಸತ್ಯ ತಿಳ್ಕೊಂಡರೆ ನಿನ್ನ ಗ್ರಹಣ ಬಿಟ್ಟೋಗತ್ತೆ. ಮಗು ಚೆನ್ನಾಗಿ ಮಾಡು, ನೀನು ಚೆನ್ನಾಗಿರು. ಮದುವೆ ವಿಷಯ ನಿನ್ನ ವೈಯಕ್ತಿಕ, ನಾನು ಅದನ್ನು ಯಾವುದೇ ಕಾರಣಕ್ಕೂ ನಿನಗೆ ರೆಕಮೆಂಡೇಶನ್ ಮಾಡ್ತಾ ಇಲ್ಲ. ಇದನ್ನು ತಿಳ್ಕೊಳ್ಳೋಕ್ಕೆ ನಿಮ್ಮ ಅಪ್ಪನ ಕರ್ಕೊಂಡು ತಿಳ್ಕೊಳ್ಳೋ ಪ್ರಯತ್ನ ಮಾಡು. ನಿನ್ನ ಜೀವನವನ್ನು ರೂಪಿಸ್ಕೋ, ಚೆನ್ನಾಗಿರು, ಆರೋಗ್ಯವಾಗಿರು. ಮಲಗ್ತಕ್ಕಂಥ ವಿಚಾರದಲ್ಲಿ ತುಂಬ ದೇಹ ಸಂಕಟ ಪಡ್ತಾ ಇದೆ, ತುಂಬ ಕಷ್ಟಪಡ್ತಾ ಇದೆಯಾ ನೀನು. ಹೇಳ್ಕೊಳಕ್ಕಾಗಲ್ಲ, ಗೊತ್ತಿಲ್ಲ ಹೇಳ್ಕೊಳಕ್ಕೆ. ಇವತ್ತು ಕರೆ ಸಿಕ್ಕಿದೆ ಅಂದರೆ ಖುಷಿ ಪಡು. ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಅರ್ಥ ಆಗ್ತಿದೆ ಗುರುಗಳೇ. ಅಮ್ಮ, ಇಲ್ಲಿ ತಪ್ಪು ಯಾರ್ದು ಅನ್ಕೋಬೇಡ. ನಾನು ಇಲ್ಲಿ ಏನಕ್ಕೆ ಹುಟ್ಟಿದೆ ಫಸ್ಟು ಪ್ರಶ್ನೆ ಹಾಕೋ ನೀನು. ನಾನು ಹುಟ್ಟಿದ್ದು ಈ ಭೂಮಿಯಲ್ಲಿ ಏನಕ್ಕೆ? ನಂಬರ್ 1.
ನಾನು ಏನು ಮಾಡಿದ್ರೆ ಚೆನ್ನಾಗಿರ್ತೀನಿ. ಪ್ರತಿಯೊಬ್ಬ ಮನುಷ್ಯನು ಇದನ್ನು ಪ್ರಶ್ನೆ ಹಾಕ್ಕೊಂಡ್ರೆ ಜೀವನ ಚಂದ. ಒಂದು ಮಗು ಹುಟ್ಟಿದ್ರೆ ಆ ಮಗು ಏನಕ್ಕೆ ಬಂತು ಭೂಮಿಗೆ, ಆ ಮಗುಗೆ ನಾವು ಏನು ಮಾಡಬೇಕು ಅಂತ ಅಪ್ಪ ಅಮ್ಮ ತಿಳ್ಕೊಂಡ್ರೆ ಆ ಮಗು ಹುಟ್ಟೋದಕ್ಕೆ ಸಾರ್ಥಕ. ಇಲ್ಲಿ ಎರಡು ಕಡೆನೂ ನಡೀತಾ ಇಲ್ಲ. ಭೂಮಿಯನ್ನು ಹೊಣೆಗಾರನಾಗಿ ಮಾಡಬೇಕು ನಾವು. ಈ ಭೂಮಿಗೆ ನಾನು ಏನಕ್ಕೆ ಬಂದೆ, ಭಗವಂತ ಕಳಿಸಿರೋದು, ಹೋಗು ಡ್ಯೂಟಿ ಮಾಡುವಂತ. ನಾವು ತಪ್ಪಿಸ್ಕೊಂಡು ಸುಳ್ಳು ಹೇಳ್ಕೊಂಡು ಓದ್ಬಿಟ್ಟು ಕೆಲಸ ತಗೊಂಡು ಮದುವೆ ಮಾಡ್ಕೊಂಡ್ಬಿಟ್ರೆ ಆಗಲ್ಲ. ತಪ್ಪಿಸ್ಕೋಬಾರ್ದು. ತಪ್ಪಿಸ್ಕೊಳ್ಳೋದು ಯಾವುದು ಅಂದರೆ ವಿದ್ಯೆ. ಕೆಲಸ ತಗೊಂಡ್ಬಿಟ್ಟು ಒಳ್ಳೆ ಕಡೆ ಮದುವೆ ಮಾಡ್ಕೊಂಬಿಡೋಣ, ಆಗಲ್ಲ. ನೀನು ಹುಟ್ಟಿ ಸಾಲ ತೀರಿಸಲೇಬೇಕು. ಓದು, ಆಮೇಲೆ ಸಾಲ ತೀರಿಸ್ದೆ ಓದಿದ್ರೆ ಕೊನೆಗೆ ಸಿಕ್ಕೋ ಗಿಫ್ಟೇ ಇದು. ಆ ಸಾಲ ಯಾವುದು ಅಂತ ನೀನು ಕೇಳಿದ್ರೆ ಹೇಳ್ಕೊಡೋಣ. ಕ್ಲೀನಾಗಿ ತಿಳ್ಕೊ. ಸತ್ಯವಂತನಾಗಿ ಜೀವನದಲ್ಲಿ ಸತ್ಯ ಜೀವನ ನಡೆಸಬೇಕು ಅಂದರೆ ಇದೆಲ್ಲ ಬೇಕಾಗತ್ತಪ್ಪ, ಬೇಜಾರು ಮಾಡ್ಕೋಬೇಡ. ನೀನು ಒಳ್ಳೆ ಓದಿರುವಂಥ ಹುಡುಗಿ, ನಿನ್ನಂಥ ಹೆಣ್ಣು ಮಕ್ಕಳು ಬೇಜಾನಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಮದುವೆ ಮಾಡ್ಕೊಳ್ಳೋದಾ ಅಂತ ಯೋಚನೆ ಮಾಡೋರು ಹಂಗೆ ಇದ್ದಾರೆ, ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅಥವಾ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಜೊತೆಲಿ ಇರೋದಾ ಏನಾದ್ರು ಮಾಡೋದಾ ಅಂತ ಮಟ್ಟಕ್ಕೂ ಇದ್ದಾರೆ. ಇಂತಹ ಸಮಸ್ಯೆಗಳಿಂದ ಹೊರಗೆ ಬರಬೇಕಂದ್ರೆ ಈ ನಮ್ಮ ಆರೋಗ್ಯ ರಹಸ್ಯ ಕಾರ್ಯಕ್ರಮ ಸಾಕಷ್ಟು ನಿಮಗೆ ಸಂದೇಶಗಳು ಸಿಗ್ತಾ ಹೋಗುತ್ತೆ. ನಿನ್ನಂಥ ಹೆಣ್ಣು ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ. ನಿನಗೂ ಸೇರಿ ಯೋಚನೆ ಮಾಡಬೇಡ, ತಿಳ್ಕೋ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸುಪ್ರಿಯಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಜಾತಕದ ಮೌಲ್ಯ ಎಂಥದ್ದು, ಈಗಿನ ಜ್ಯೋತಿಷಿಗಳಿಂದ ಜ್ಯೋತಿಷ್ಯದ ಅರ್ಥ ಹೇಗೆ ಬದಲಾಗ್ತಾ ಇದೆ ಅಂತ ಹೇಳಿ. ಮುಂದಿನ ವಿಚಾರ ಗುರುಜಿ. ಈಗ ಈ ಹುಡುಗಿ ವಿಷಯನ ತಗೊಳ್ಳೋಣ. ಶಾಸ್ತ್ರ ಹೇಳಿ ಮಂತ್ರ ಹೇಳಿ ಮದುವೆ ಮಾಡಿಸಿದ್ರು. ಈಗ ಇವ್ರನ್ನ ಶಾಸ್ತ್ರ ಹೇಳೋದನ್ನು ಮಂತ್ರ ಹೇಳೋರ್ನು ಎಲ್ಲಿ ಕಟ್ಟಿ ಯಾವ ಕಂಬ ಕಟ್ಟೋಣ ಇವ್ರನ್ನ? ಇದು ಹೇಳಿದ್ರೆ ಬೇಜಾರಾಗತ್ತೆ. ಯಾಕೆ ಕಂಬ ಕಟ್ಟಬೇಕು ಅಂತ ಹೇಳ್ತೀನಿ ಅಂದರೆ, ಅರ್ಥವಿಲ್ಲದ ಆಧಾರವಿಲ್ಲದ ವಿಚಾರಗಳನ್ನ ಜನಗಳಿಗೆ ಮಾಹಿತಿ ಕೊಡಬಾರ್ದು. ಅವ್ರು ಕೊಡೋ ಕಾಸು ನಮಗೆ ಬೇಕಾಗಿಲ್ಲ. ನಾನು ಸತ್ಯ ಹೇಳಬೇಕು, ಸತ್ಯವನ್ನೇ ತಿಳಿಸ್ಬೇಕು. ಏನು ತಗೋಬೇಕು ಅಷ್ಟೇ ತಗೋಬೇಕು. ಅದು ನನ್ನಲ್ಲಿರ್ತಕ್ಕಂಥ ಒಂದು ದೊಡ್ಡ ತಾಕತ್ತು. ಆ ತಾಕತ್ತಿಲ್ಲ ಅಂದರೆ ಈ ವಿದ್ಯೆ ಕೈ ಹಾಕಬಾರ್ದು. ಜನಗಳನ್ನು ಅವಹೇಳನ ಮಾಡಿ ಅರ್ಧ ದಾರಿಗೆ ತಗೊಂಡೋಗಿ ನಿಲ್ಲಿಸಬಾರ್ದು. ಇಂತಹ ಶಾಪಗ್ರಸ್ತ ಎಷ್ಟು ನಮ್ಮ ದೇಶದಲ್ಲಿ ಇದ್ದಾರೆ ಅಂದರೆ, ಸುಳ್ಳು ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಆ ಶಾಸ್ತ್ರ ಅಂತಕ್ಕಂಥದ್ದಕ್ಕೆ ಒಂದು ದೊಡ್ಡ ಪೆಟ್ಟನ್ನು ಕೊಟ್ಟು ಇವ್ರ ಜೇಬು ತುಂಬಿಸ್ಕೊಳ್ಳೋಕ್ಕೆ ಜನಗಳನ್ನು ಹಾಳು ಮಾಡ್ತಾ ಇದ್ದರೆ ಯಾವ ಮಟ್ಟಕ್ಕೆ ಚೆನ್ನಾಗಿರ್ತೀವಿ? ಈಗ ಈ ಹುಡುಗಿ ಯಾರ ಹತ್ರ ಹೋಗಿ ಕೇಳಬೇಕು ನ್ಯಾಯನ? ಏನಮ್ಮ, ದೇವ್ರ ಹತ್ರ ಹೋಗೋಣ ಅಂದರೆ ದೇವ್ರು ಮಾತಾಡಲ್ಲ. ಅಪ್ಪ ಅಮ್ಮನ ಕೇಳೋಣ ಅಂದರೆ ಗೊತ್ತಿಲ್ಲ. ಇನ್ನು ಸ್ಕೂಲು ಕಾಲೇಜಲ್ಲಿ ಇರ್ತಕ್ಕಂಥ ಲೆಕ್ಚರರ್ಗೆ ಈ ಸತ್ಯನೇ ಗೊತ್ತಿಲ್ಲ. ಮತ್ತು ಮಕ್ಕಳು ಕೇಳೋದು ಯಾರನ್ನ? ಇಂತಹ ಅಸಾಧ್ಯವಾಗಿರ್ತಕ್ಕಂಥ ವಿಚಾರ ಬೇಕಾ ನಮ್ಮ ಜನಗಳಿಗೆ ಅಂತ? ಯಾಕೆ ಇಷ್ಟೊಂದು ದೌರ್ಬಲ್ಯವಾಗಿದ್ದೀರಾ ನೀವು? ಯಾಕಿಷ್ಟು ಸೋಮಾರಿತನದ ಜೀವನ ಬಡ್ತಾ? ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ನೀವು. ಏನೋ ಕುತ್ಕೊಂಡು ಹೇಳ್ಬಿಟ್ರು, ನಾನು ಹೆಂಗಿದ್ದೀನಿ, ನಾನು ಏನು ಹೇಳ್ತಾ ಇದ್ದೀನಿ, ಇವ್ರಿಗೆ ಎಷ್ಟು ಗೊತ್ತೈತೆ, ಇವ್ರು ಎಲ್ಲಿ ಕಲ್ತರು, ಇದೆಲ್ಲ ಮುಖ್ಯ. ಡಾಕ್ಟರು ಸಿಗರೇಟ್ ಸೇದಬೇಡ ಅಂತ ಹೇಳ್ತಾರೆ, ಜೇಬಲ್ಲಿ ಸಿಗರೇಟ್ ಪ್ಯಾಕ್ ಇರುತ್ತೆ, ಹೌದಲ್ಲಮ್ಮ? ಸಿಗರೇಟ್ ಪ್ಯಾಕ್ ಜೇಬಲ್ಲಿರುತ್ತೆ. ಡಾಕ್ಟ್ರ್ ಹೇಳ್ತಾರೆ ಸಿಗರೇಟ್ ಸೇದಬೇಡಿ ಅಂತ. ಈಗ ಡಾಕ್ಟ್ರೇ ನೀವೇ ಇಟ್ಕೊಂಡಿದ್ದೀರಾ ಅಂದರೆ, ಸಿಗರೇಟ್ ಸೇದೋದು ಡಾಕ್ಟ್ರಿಗೆ ಗೊತ್ತು. ನೀನು ಬರೀ ಸಿಗರೇಟ್ ಸೇದೋದು ಗೊತ್ತು, ಸಿಗರೇಟ್ನ ಎಷ್ಟು ಸೇದಬೇಕು ಅಂತ ಡಾಕ್ಟ್ರಿಗೆ ಗೊತ್ತು. ಅದು ನಿಂಗೆ ಗೊತ್ತಾ? ಸಿಗರೇಟ್ ಸೇದೋದು ನೀನು ಏನೇ ಶೋಕಿ ಕಲ್ತಿದೆಯಲ್ಲ, ಕಾಫಿ ಟೀ ಕುಡಿಯೋದೇ ಆಗಲಿ, ಸಾಯಂಕಾಲ ತನಕ ಒಂದು 6 ಸಲ ಕಾಫಿ ಕುಡಿತೀನಿ ಅಂದರೆ, ಸಾಯಂಕಾಲ ತನಕ ಕುಡಿದು ಕಾಫಿ ಎಲ್ಲ ಸೇರಿದ್ರೆ 1 ಗ್ಲಾಸ್ ಆಗಿರಬೇಕು, ಅದು ಕಾಫಿ. ನಾವು ಇಷ್ಟು ಗ್ಲಾಸಲ್ಲಿ ಮಾತಾಡಿಕೊಂಡು ಓತ್ಲ ಹೊಡ್ಕೊಂಡು ಗ್ಲಾಸ್ ಗಟ್ಟಲೆ ಕುಡಿದ್ಬಿಟ್ಟು ತಲೆ ಕೆಡಿಸ್ಕೊಂಡು ನಿದ್ದೆ ಬರದೆ ಆವಾಗಲೂ ಎದ್ದು ಸಿಗರೇಟು ಬಿಡಿ ಸೇದಿದ್ರೆ ಏನಾಗಬೇಕು? ಹೆಂಡ್ತಿನೇ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಈ ನಾಟಿ ಸೇದ್ತಾನೆ, ಈ ವಾಸನೆ ಹೆಂಗಪ್ಪ ಮಲ್ಕೊಳ್ಳೋದು ಅಂತ. ಬೇಜಾರಾಗಲ್ವಾ? ಅರೆ ಒಂದು ಮಲ್ಕೊಳ್ಳೋದು ಒಂದು ಕ್ವಾಲಿಟಿ ಬೇಕು. ಒಂದು ಗಂಡ ಹೆಂಡ್ತಿ ಅನ್ನೋ ಒಂದು ನೀಟ್ನೆಸ್ ಬೇಕು. ಹೆಂಗೆಂಗೋ ಯಾವುದೋ ಬಟ್ಟೆ, ಅದು ಹೆಣ್ಣು ಹೌದು ಗಂಡು ಹೌದು, ಬೆಳಗಿಂದ ಕೆಲಸ ಮಾಡಿರ್ತಾರೆ, ಅದೇನೇನೋ ಸಂಪಣ ಹಾಲು ಎಲ್ಲ ಸುರಿದಿರ್ತದೆ, ಅಲ್ಲೇ ಹೋಗಿ ಮಲ್ಕೊಂಬಿಡೋದು ಹಂಗೇನೆ. ಯಾಕೆಂದರೆ ಬೇಜಾರು. ಗಂಡ ಆ ಕಡೆ ನೋಡಿ ಸುಮ್ಮನೆ ತಿರ್ಕೊಂಡ್ಬಿಡ್ತಾನೆ. ಯಾಕೆಂದರೆ ಇದೇನಪ್ಪ ಇದು ಕರ್ಮ ಅಂತ ಹೇಳೋಕ್ಕಾಗಲ್ಲ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ರಾತ್ರಿ ಮಲಗುವಾಗ ಗಂಡು ಹೆಣ್ಣು ಮದುವೆ ಮಾಡ್ಕೊಳ್ಳುವಾಗ ಯಾವ ಕ್ವಾಲಿಟಿಲಿ ಬಟ್ಟೆ ಹಾಕ್ಕೊಂಡು ನನ್ನ ಗಂಡಂಗೆ ಚೆನ್ನಾಗಿ ಕಾಣಿಸ್ತೀನ ಅಂದ್ಕೊಂಡಿದ್ರಿ, ನನ್ನ ಹೆಂಡ್ತಿಗೆ ಈ ಥರ ನಾನು ಚೆನ್ನಾಗಿ ಕಾಣಿಸ್ತೀನ ಅಂತ ಅಂದ್ಕೊಂಡು ಮದುವೆ ಮಾಡ್ಕೊಂಡ್ರಿ, ಮಲ್ಕೊಳ್ಳುವಾಗಲೂ ಹಂಗೆ ಗಂಡು ಹೆಣ್ಣು ಸೂಪರ್ ಫೈನ್ ಇದ್ದಾಗಿರಬೇಕು, ಬ್ಯೂಟಿ ಕ್ವೀನ್ ಇದ್ದಂಗಿರಬೇಕು. ಆ ಥರ ಬಟ್ಟೆ ಹಾಕ್ಕೊಂಡು ಮಲ್ಕೋಬೇಕು. ಗಂಡ ಹೆಂಡ್ತಿ ಎಷ್ಟು ಚೆನ್ನಾಗಿರುತ್ತೆ, ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ, ನಿದ್ದೆ ಎಷ್ಟು ಚೆನ್ನಾಗಿ ಬರುತ್ತೆ, ಒಳ್ಳೆ ಸಂತಾನ ಎಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲವೇ ಇಲ್ಲ. ಬೆಳಗ್ಗೆ ಹಾಕಿದ ಬಟ್ಟೆಲೆ ಸಾಯಂಕಾಲ ನಾಳೆ ಬೆಳಗ್ಗೆ ಸ್ನಾನ ಮಾಡೋವರೆಗೂ ಅದೇ. ಎಂಥ ಅನ್ಯಾಯದ ಮದುವೆ ರೀ ಇದಕ್ಕೆ ಮದುವೆ ಬೇಕಾ? ಈ ಕೊಳಕು ಮದುವೆ. ಇನ್ನು ಬಿಡಿಸಿ ಹೇಳೋವಂಥ ಕನ್ನಡ ಪದ ಇನ್ನು ಬೇರೆ ನನ್ನ ಹತ್ರ ಇಲ್ಲ. ಇಷ್ಟೊಂದು ಹೇಳ್ಬಿಟ್ಟಿದ್ದೀನಿ ನಾನು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ದಾಂಪತ್ಯ ಸಮಸ್ಯೆ ಅಂತಕ್ಕಂತಹ ವಿಚಾರದಲ್ಲಿ ಒಂದು ದೊಡ್ಡ ತಪ್ಪನ್ನು ಹೆಂಗಸರು ಮಾಡ್ತಾರೆ. ಏನಂದರೆ, ಅಕ್ಷತೆ ಅಂತಕ್ಕಂಥ ವಿಷಯ ಗೊತ್ತಲ್ಲ ನಮ್ಮ, ಅಕ್ಷತೆಯನ್ನು ಮಾಡಿ ಒಂದು ಸಲ ಕಲಸಿಟ್ಕೊಂಬಿಡೋದು ಒಂದು ಬಟ್ಲಲ್ಲಿ.
ಅದೇ ಒಂದು ವಾರ ಆದರೂ ಆಯ್ತೆ ಅಥವಾ ಒಂದು ವರ್ಷ ಆದರೂ ಆಯ್ತೆ. ಯಾರ ಮನೆಯಲ್ಲಿ ಆ ದಿನ ಅಕ್ಷತೆಯನ್ನು ಮಾಡಿದ್ದು ಆ ದಿನಕ್ಕೆ ಮುಕ್ತಾಯ ಮಾಡೋದು ಆ ಮನೆಯಲ್ಲಿ ದಾಂಪತ್ಯ ಚೆನ್ನಾಗಿರಲ್ಲ. ಆ ಅಕ್ಷತೆ ಮಾಡಿದಂಥ ಹೆಣ್ಣಿನ ತಲೆ ಪೂರ್ತಿ ಕೆಟ್ಟೋಗಿರುತ್ತೆ. ಅಕ್ಷತೆ ಆ ದಿನಕ್ಕೆ ಆಗುವಷ್ಟೇ ಮಾಡಬೇಕು. ನೀರು ಹಾಕ್ತಾರೆ, ಎಣ್ಣೆ ಹಾಕ್ತಾರೆ, ಸಾವಲ್ಲಿ ಹಾಕೋದಲ್ಲ. ಅಕ್ಷತೆಯನ್ನು ಏನು ಹಾಕಬೇಕು? ತುಪ್ಪ ಹಾಕಿ ಕಲಿಸ್ಬೇಕು. ಆವತ್ತಿಗೆ ಎಷ್ಟು ಬೇಕು ಅಷ್ಟೇ ಕಲಿಸ್ಕೋಬೇಕು. ಆ ಹೆಣ್ಣು ತುಂಬ ನೆಮ್ಮದಿಯಾಗಿರ್ತಾರೆ. ನಾವು ಹಂಗಲ್ಲ, ಒಟ್ಟಿಗೆ ಪುರೋಹಿತರುಗಳೇ ಇಷ್ಟಿಷ್ಟು ಕಲಿಸ್ತಾರೆ. ಯಾಕೆ ಅಂತಂದರೆ ಏನೂ ಅದರ ಅರ್ಥ ಗೊತ್ತಿರಲ್ಲ, ಅಕ್ಷತೆ ಬೇಕು ಅಷ್ಟು ಕಲಿಸ್ಕೊಂಬಿಡೋದು. ಅದಕ್ಕೋಸ್ಕರವಾಗಿ ಯಾಕೆ ವಿಚಾರ ಹೇಳಿದೆ ಅಂದರೆ, ಅರಿಶಿಣ ಅಕ್ಷತೆ ಹೆಣ್ಣಿನ ಆಯಸ್ಸು ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ಶುಭವಾದ ಸಂಕೇತ. ಹೆಣ್ಣಿಗೆ ಸದಾ ಶುಭ ಇರಬೇಕು ಅಂದರೆ ಅಕ್ಷತೆ ಮತ್ತು ಅರಿಶಿಣ. ಇದನ್ನು ಚೌಲ್ಟ್ರಿಯಲ್ಲಿ ನೋಡಬೇಕು ನೀವು. ಇದು ರದ್ವಾನನ ಎಲ್ಲರೂ ಕೈಯಲ್ಲಿ ಅಕ್ಷತೆ ಕೊಡ್ತಾರೆ, ಅವ್ರ ತಲೆ ಮೇಲೆ ಅವರು ಹಾಕಿ ಎಲ್ಲರೂ ಶೂ ಕಾಲಲ್ಲಿ ಅಕ್ಷತೆ ತುಳಿತಾರೆ. ತುಳಿದ್ಬಿಟ್ಟು ಊಟಕ್ಕೆ ಹೋಗ್ತಾರೆ. ಅಲ್ಲೂ ಅನ್ನ ತುಳ್ಕೊಂಡೇ ಶೂ ಹಾಕ್ಕೊಂಡೆ ಅನ್ನ ತಿಂತಾರೆ. ಇದಕ್ಕೆ ಮದುವೆ ಬೇಕಾ? ಈ ಮದುವೆ ಸತ್ಯ ಸಾಕ? ಎಲ್ರಿಗೂ ಯೋಚನೆ ಮಾಡಿ. ಅಕ್ಷತೆ ತುಳಿಯೋ ನೀವು, ಊಟ ತಿನ್ನೋ ಅನ್ನವನ್ನು ತುಳ್ಕೊಂಡು ಶೂ ಹಾಕ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಊಟ ಮಾಡಿಕೊಂಡು ಹೆಣ್ಣು ಗಂಡು ಎಷ್ಟು ಚೆನ್ನಾಗಿರ್ತಾರೆ. ಅವರ ಆಯಸ್ಸನ್ನು ಕಡಿಮೆ ಮಾಡುವಂಥ ಮದುವೆ ಇವತ್ತು ನಡೀತಾ ಇದೆ. ಯಾಕೆ ಅಂದರೆ ಅಕ್ಷತೆಯನ್ನು ಯಾರಿಗೂ ಕೊಡಬಾರ್ದು, ಅಕ್ಷತೆಯನ್ನು ಚೆಲ್ಲಬಾರ್ದು. ಬರೇ ಹೆಣ್ಣು ಗಂಡಿರೋ ಜಾಗದಲ್ಲಿ ಅಷ್ಟೇ ಅಕ್ಷತೆ ಇರಬೇಕು, ಬೇರೆಯವರು ಮುಟ್ಟಬಾರ್ದು. ಯಾಕೆ ಅಂದರೆ ಅಕ್ಷತೆಯಲ್ಲಿ ಏನೆಲ್ಲ ರಹಸ್ಯ ಇದೆ ಅಂತ ಸಮಯ ಬಂದಾಗ ಹೇಳ್ಕೊಡ್ತೀನಿ. ಕಾರಣ, ನಾವು ಏನನ್ನು ಸತ್ಯ ಅಂತ ತಿಳ್ಕೊಂಡಿದ್ದೀವೋ, ಯಾವುದನ್ನು ದೇವರು ಅಂತ ಅಂದ್ಕೊಂಡಿದ್ದೀವೋ, ನಾವು ಅದನ್ನು ಹಲ್ಗಳಿತಾ ಇದ್ದೀವಿ, ಸೈಡ್ಗೆ ಆಗ್ತಾ ಇದ್ದೀವಿ. ನಮ್ಮ ಮದ ಜಾಸ್ತಿ ಆಗಿದೆ, ಹಣದಲ್ಲಿ ಇರ್ತಕ್ಕಂತಹ ಒಂದು ಚೇಷ್ಟೆ ಜಾಸ್ತಿ ಆಗಿದೆ. ದಯವಿಟ್ಟು ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಭಗವಂತನಿಗೆ ಸಂಬಂಧಪಟ್ಟಂತಹ ಪದಾರ್ಥಗಳನ್ನು ನಾವೆಷ್ಟು ಮೌಲ್ಯವಾಗಿ ಬಳಸ್ತೀವೋ ಅಷ್ಟು ಸತ್ಯ ನಮ್ಮನ್ನು ಕಾಪಾಡುತ್ತೆ. ಧರ್ಮೋ ರಕ್ಷಿತೋ ರಕ್ಷಿತಃ. ಆದರೆ ನಾನು ಹೇಳಲ್ಲ, ಯಾಕೆಂದರೆ ಸಿಕ್ಕಿದ ಕಡೆ ಎಲ್ಲ ಮಂತ್ರ ಹೇಳಬಾರ್ದು. ಇಷ್ಟಿಷ್ಟು ಮಣಿಗಳು ಹಾಕ್ಕೊಂಡು ಕೈಗೊಂದಷ್ಟು ಕಟ್ಕೊಂಡು ಏನೋ ನಾನು ಕಲ್ತಿದ್ದೀನಿ ಅಂತ ಹೇಳ್ತಾರಲ್ಲ, ಯಾವ ಕಾರಣಕ್ಕೂ ಇದೆಲ್ಲ ಹೇಳಂಗಿಲ್ಲ. ಸಿಕ್ಕಿದ ಕಡೆ ಎಲ್ಲ ಬಳಸಂಗಿಲ್ಲ. ಆದರೂ ಬಳಸ್ತಾ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಈ ಸತ್ಯ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದಲ್ವ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.